ಮಧ್ಯಭೀಷನ್ ವಂದೇ ಭವದ್ಘ್ನಂ ಪೂರ್ಣಸಿದ್ಧವದ್ಯಂ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಹಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ವಿತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣಜಲಯಂ ಪತಿಂ ರಮಾಯಾಃ ಜಗದಃ ದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ನಾರಾಯಣಂ ಲಕ್ಷ್ಮೀನಾರಾಯಣೋನ್ಮತ್ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ತಾತ್ಪರ್ಯ ಯಾವುದಿರುತ್ತೋ ಎಷ್ಟು ತಾತ್ಪರ್ಯ? ಕಾಲಃ ವಿಶೇಷ ಗುಣಕರ್ಮ ವಿಷಯವ ಪ್ರಯತ್ನ ಅನ್ಯಚೇಷ್ಟಾಂ ಕುರ್ವತಾಮಪಿ ಭಗವಚ್ಚೇಷ್ಟಯೈವ ಪ್ರಳಯೋದಕೆ ಪ್ರಜಾನಾಂ ಪ್ರವೇಶವತ್ ಪ್ರವೇಶೌ ಯುಜ್ಯತೆ. ಅಲ್ಲೇನಿದೆ, ನಿನ್ನ ಮುಖಗಳಲ್ಲಿ ಇವರೆಲ್ಲ ಕೂಡ ತ್ವರಮಾಣಾಹ ವಿಶಂತಿ, ಅತ್ಯಂತ ವೇಗದಿಂದ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತು ದಂಷ್ಟ್ರಾಕರಾಲಾನಿ ಭಯಾನಕವಾದ ಮುಖಗಳೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವರು ದಂತಗಳ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ತಮ್ಮ ತಲೆ ಮೊದಲಾದ ಪೂರ್ತಿ ಪುಡಿ ಆದವರಾಗಿ ಕಾಣ್ತಾ ಇದ್ದಾರೆ ಅಂತೆಲ್ಲ ಹೇಳಿದ. ಅದಕ್ಕೆಲ್ಲ ವಿವರಣೆ ಕೊಡ್ತಾರೆ ಆಚಾರ್ಯರು. ಅನ್ಯಚೇಷ್ಟಾಂ ಕುರ್ವತಾಮಪಿ ಭಗವಚ್ಚೇಷ್ಟಯೈವ ಪ್ರಳಯೋದಕೆ ಪ್ರಜಾನಾಂ ಪ್ರವೇಶವತ್ ಪ್ರವೇಶೋ ಯುಜ್ಯತೆ. ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಭಗವತ್ ಅನುಗ್ರಹದಿಂದನೇ ಪ್ರಳಯೋದಕದಲ್ಲಿ ಜೀವಿಗಳ ಪ್ರವೇಶ ಹೇಗೋ ಹಾಗೆ ಈ ರೀತಿಯಲ್ಲಿ ನಡೀತಾ ಇದೆ. ಸೇನಾ ಪ್ರಳಯ ಇದೆ. ಸೇನಾ ಮಧ್ಯತೋ ಭಗವನ್ಮುಖಾನಾಂ ಉಭಯಾಭಿಮುಖತ್ವಾಚ್ಯ ಉಭೇ ಸೇನೆ ತತ್ರ ಪ್ರವಿಶತಃ. ಇಲ್ಲಿ ಒಂದು ಸ್ವಾರಸ್ಯ. ಎರಡೂ ಸೇನೆಗಳು ಪ್ರವೇಶ ಮಾಡ್ತವೆ ಅಂತ ಹೇಳ್ತಾರೆ. ಒಂದು ಮುಖದೊಳಗೆ ಎರಡು ಸೇನೆ ಒಟ್ಟಿಗೆ ಹೇಗೆ ಹೋಗುತ್ತೆ ಅಂತ ಕೇಳಿದರೆ ದೇವರಿಗೆ ಅಸಾಧ್ಯ ಏನಲ್ಲ, ವಿಚಾರ ಬೇರೆ. ಜೊತೆಗೆ ಸರ್ವತೋಮುಖ, ಹೀಗೂ ಮುಖ ಇದೆ ಹೀಗೂ ಮುಖ ಇದೆ. ಮಧ್ಯ ಪರಮಾತ್ಮ ನಿಂತಿದ್ದಾನೆ. ಈ ಕಡೆ ಪಾಂಡವ ಸೇನೆ, ಆ ಕಡೆ ಕೌರವ ಸೇನೆ. ಈ ಕಡೆ ಇದು ಹೋಗ್ತಾ ಇದೆ, ಆ ಕಡೆ ಇದರ ಈ ಕಡೆಯಿಂದ ಹೋಗಿ ಬರಬೇಕಾದ. ಒಂದೇ ಮುಖದಲ್ಲಿ ಆಗಿದ್ರೆ ಎರಡು ಸೇನೆ ಒಟ್ಟಿಗೆ ಹಿಂದೂ ಮುಂದೆ ಇದ್ದಾಗ ಏನು ಮಾಡಬೇಕಾಗ, ಮುಖ ಮುಂದಿರೋದ್ರಿಂದ ಮುಂದೆ ಈ ಕಡೆಯಿಂದ ಒಂದು ಬಾಯಲ್ಲಿ ಹೋಗ್ಬೇಕಾಗತ್ತೆ. ಹಾಗೇನಿಲ್ಲ, ಆ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ವಿಶ್ವರೂಪ ಅಂತ ಹೇಳಿದರೆ ಒಂದು ಕಡೆ ಇಲ್ಲ ಅಂದ್ರೆ ವಿಶ್ವರೂಪ ಅಲ್ಲ ಅದು, ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಇಲ್ಲ ಅಂತ ಹೇಳಿ ಈ ಸೈನ್ಯ ಹೀಗೆ ನಿಂತಿದೆ. ಈ ಕಡೆ ಮುಖ, ಈ ಕಡೆ ಸೈನ್ಯ ಈ ಬಾಯಿಲಿ, ಆ ಕಡೆ ಈ ಬಾಯಿಲಿ. ಅಲ್ಲೇನ ಒಂದು ಕಡೆ ಆಗಿದ್ರೆ ಏನಾಗ್ತಿತ್ತು, ಎರಡು ಸೇರಿ ಒಂದು ಕಡೆ ಬಂದು ಹೋಗ್ಬೇಕಾಗಿತ್ತ. ಅದು ಸಾಧ್ಯ ಇಲ್ಲ. ಅದಕ್ಕೆ ಎರಡು ಮುಖ ಇದ್ರೆ ಸರಿಯಾಗಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಿರೋದು ಹಿಂದೂ ಮುಂದೆ ಅಂತ ಹೇಳಿದರೆ ಎರಡು ಕಡೆ ಅಂತ ಅರ್ಥ ಅಲ್ಲ. ಅದಕ್ಕೆ ಮುಖ ಅಂತಾರೆ ಅರ್ಥ. ಪ್ರಶ್ನೆ ಮಾಡೋರು ಏನು ಬಂತು, ಒಂದೇ ಮುಖದಲ್ಲಿ ಹೇಗೆ ಹೋಗ್ತಾರೆ ಅಂತ ಪ್ರಶ್ನೆ ಬಂದರೆ ಹಾಗಲ್ಲ, ಮರ್ತು ಬಿಡಬೇಡಿ, ಪ್ರಸಂಗ ಮರ್ತು ಬಿಡಬೇಡಿ ಅಂತ ಹೇಳ್ತಾರೆ. ಪ್ರವಿಶತಃ ಏತು ತಸ್ಮಿನ್ನೇವ ಮುಹೂರ್ತೆ ಮರಿಷ್ಯಂತಿ ತೇಷಾಂ ದಶನಾಂತರೇ ಚೂರ್ಣಿತಮಪಿ ಶಿರಃ ಸೂಕ್ಷ್ಮದೃಷ್ಟಿಗೋಚರತ್ವಾತ್ ಮಾನುಷ ದೃಷ್ಟ್ಯಾ ತಥಾ ನ ದೃಶ್ಯತೆ. ಇದು ಬಹಳ ಸಾರಸ್ಯ. ಅರ್ಜುನನ ಕಣ್ಣಿಗೆ ದೊಡ್ಡ ದೊಡ್ಡ ಮುಖ್ಯಸ್ಥರೆಲ್ಲ ಪರಮಾತ್ಮನ ಹಲ್ಲುಗಳ ಮಧ್ಯೆ ಸಿಕ್ಕು ತಲೆ ಬಡದವರಾಗಿ ಕಾಣ್ತಾ ಇದ್ದಾರೆ, ಚೂರ್ಚೂರಾದ ಕಾಣಿಸ್ತಾ ಇದ್ದಾರೆ. ಆದರೆ ಇದು ಯಾರಿಗೆ? ಅರ್ಜುನ ವಿಶ್ವರೂಪ ಕಂಡಿದ್ದರಿಂದ ಕಾಣಿಸ್ತಾ ಇದೆ, ಉಳಿದವರಿಗೆ ಅದು ಕಾಣಿಸ್ತಾ ಇಲ್ಲ. ಹೇಗೆ ಅಂತ ಕೇಳಿದರೆ ತಸ್ಮಿನ್ನೇ ಹೊತ್ತು ಭರಿಷ್ಯಂತಿ ಯೇಷಾಂ ದಶನಾಂತರೇ ಚೂರ್ಣಿತಮಪಿ ಶಿರಃ ಸೂಕ್ಷ್ಮ ದೃಷ್ಟಿಗೋಚರತ್ವಾತ್ ಮಾನುಷ ದೃಷ್ಟ್ಯಾ ತಥಾ ನ ದೃಶ್ಯತೆ. ಸೂಕ್ಷ್ಮ ಹೇರ್ಲೈನ್ ಫ್ಯಾಕ್ಚರ್ ಕಾಣೋದಿಲ್ಲವಲ್ಲ, ಹಾಗೆ ಒಡೆದಿರೋದು ಹೋದಾದ್ರೆ ಕಾಣಿಸೋದಿಲ್ಲ. ಸೂಕ್ಷ್ಮ ದೃಷ್ಟಿಯವರಿಗೆ ಕಾಣಿಸ್ತಾ ಇಲ್ಲ, ವಿಶ್ವರೂಪದಲ್ಲಿ ಕಾಣಿಸ್ತಾ ಇದ್ದಾನೆ. ಮಧ್ಯೆ ಕಂಡಿದ್ರೆ ಅರ್ಜುನ ಪ್ರಶ್ನೆ ಮಾಡ್ತಿರಲಿಲ್ಲ, ಎಲ್ಲ ಅರ್ಥ ಆಗ್ತಿತ್ತು. ಈಗ ಹಾಗಲ್ಲ, ಎಲ್ಲ ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಯಥಾ ಭಿನ್ನಮಪಿ ಘಟಾಧಿಕಂ ಯಾವತ್ ಪೃಥಂಗ್ ನಭತತಿ ಯಾವತ್ ಮಂದದೃಷ್ಟಿನಾಪ್ತ್ಯಾಗ್ಯ. ಒಳ್ಳೆ ದೃಷ್ಟಾಂತ ಇದೆ. ಒಂದು ಕೊಡ ಒಡೆದೋಗ್ಬಿಟ್ಟಿದೆ, ಬಿದ್ದಿದೆ, ಒಡೆದೋಗಿದೆ. ಆದರೆ ಅದು ನೋಡೋರಿಗೆ ಕಾಣಿಸ್ತಾ ಇಲ್ಲ. ತೋಳ್ಗೆ ದಪ್ಪದಕ್ಕೆ ತೋಳಕ್ಕೋರಿಗೆ ಕಟ್ಟಾಗ್ಬಿಡಿ.
ಆ ಥರ ಇದೆ. ಇವ್ರ ತಲೆಯೆಲ್ಲ ಹೋಗ್ಬಿಟ್ಟಿದೆ ಈಗ. ಅದು ಈಗ ಒಳದ ಕಣ್ಣಿಗೆ ಕಾಣೋದು ಅವ್ರು ಸತ್ತ ಮೇಲೆ ಕಾಣಿಸೋದು. ಆದರೆ ಡಿಸೈಡೆಡ್ಲಿ ಏನಾಗಿದೆ ಡಾಕ್ಟ್ರ್ ಹೇಳ್ತಾರೆ ಭಾರಿ ಸೀರಿಯಸ್ ಇದೆ ಕರ್ಕೊಂಡೋಗಿ ಅಂತ ಹೇಳ್ತಾರಲ್ಲ ಹಾಗೆ. ಅವೇನೇಂತ ಏನು ಇಲ್ಲ ಬದುಕೋದಿಲ್ಲ ಅಂತ ಡಾಕ್ಟ್ರಿಗೆ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ. ಅದನ್ನು ಮನುಷ್ಯರಿಗಿರೋ ವ್ಯತ್ಯಾಸ. ವೈದ್ಯನಿಗೆ ಗೊತ್ತಾಗೋದು ವೈದ್ಯನ ಅಲ್ದವನಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಸೂಕ್ಷ್ಮ ದೃಷ್ಟಿ ಇರೋ ಅರ್ಜುನನಿಗೆ ಕಾಣಿಸೋ ದೃಶ್ಯ ಯಾರಿಗೆ ಕಾಣ್ತಾ ಇಲ್ಲ? ಮೊದಲು ಕಾಣ್ತಾ ಈಗ ಕಾಣಿಸ್ತಾ ಇದೆ, ಉಳಿದವ್ರಿಗೆ ಕಾಣಿಸ್ತಾ ಇಲ್ಲ. ಭೀಮಸೇನ ಅಂತವ್ರನ್ನ ಬಿಟ್ಟರೆ ಇದು ಅರ್ಥ ಮಾಡಿಕೊಂಡ್ರೆ ಅದನ್ನು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಎಷ್ಟೊತ್ತು ಒಡೆದೋಗಿದ್ದು ನಮಗೆ ಗೊತ್ತಾಗೋದು ತೊಗೊಂಡು ತಕ್ಷಣ ಹೇಳಿ ಬಂದ್ಬಿಡುತ್ತೆ. ತೊಗೊಂಡ ತಕ್ಷಣ ಹಾಗಿರೋದಿಲ್ಲ. ಮೊದಲು ನೋಡೋದಕ್ಕೆ ಒಂದೇ ಕಾಣುತ್ತೆ, ತೊಗೊಳಕ್ಕೋರು ಹೀಗೆ ಕಳ್ಸ್ಕೊಂಡ್ಬಿಡುತ್ತೆ. ಆ ರೀತಿಯಾಗಿದೆ. ಯಥಾ ಭಿನ್ನಮಪಿ ಘಟಾಧಿಕಂ, ಒಡೆದೋಗಿದೆ ಘಟ, ಯಾವತ್ ಪೃಥಂಗ ಪತತಿ, ಪೂರ್ತಿ ಒಡೆದೋಗಿದ್ದ ಸಂಶಯ ಬರೋದಿಲ್ಲ. ಸ್ವಲ್ಪ ಸಿಡುಕು ಬಿಟ್ಟ ಸೂಕ್ಷ್ಮ ಇದ್ದಾಗ ಮಾತ್ರ ಅದು ತೊಗೊಳಕ್ಕೆ ಹೋದಾಗಲೇ ಗೊತ್ತಾಗ. ಇವಾಗ ದಪ್ಪ ಅದು ಬಿಡುತ್ತೆ, ಈ ಕಡೆ ಬಂದ್ಬಿಡುತ್ತೆ ಕಡೆಗೆ. ಎಷ್ಟೋದ್ರೆ ತಾಗಿರುತ್ತೆ, ನೆನಪಿರ್ಬೇಕು. ಧೃತರಾಷ್ಟ್ರ ಈ ದೃಷ್ಟಿ ಕೊಟ್ಟಿಲ್ವಲ್ಲ, ಈಗ ಕೊಟ್ಟಿದ್ರೆ ಅಲ್ಲಿ ಕೊಟ್ಟಾಯ್ತು ಈಗಾಗಲೇ ಒಂದ್ಸಲ. ನ ಪತತಿ ತಾವನ್ ಮಂದದೃಷ್ಟೀನಾಂ ನ ಜ್ಞಾಯತೆ. ಮಂದದೃಷ್ಟಿ ಅಸೂಕ್ಷ್ಮ ದೃಷ್ಟಿಗಳು ಅಂತ ಅರ್ಥ. ದೃಷ್ಟಿ ಮಂದವಾದವರು ಇನ್ನೊಂದು ಅರ್ಥ, ಮಂದರ ದೃಷ್ಟಿ ಅಂತ ಇನ್ನೊಂದು ಅರ್ಥ. ಮಂದರ ದೃಷ್ಟಿ ಬೇರೆ, ದೃಷ್ಟಿ ಮಂದವಾಗಿರೋದು ಬೇರೆ. ಅವ್ನು ಒಳ್ಳೆಯೇ ದೃಷ್ಟಿ ಬಂದಾಗಿದೆ ಅಷ್ಟೇ. ಇದಿರೋದೇ ಮಂದ ಪಾಪವ್ರು. ದೃಷ್ಟಿ ಅಂದರೆ ಬಂದಿರೋದು ಜ್ಞಾನ, ಎರಡನೇದು ಕಣ್ಣು, ಮೂರನೇದು ಈ ವಿಶ್ವರೂಪ ಇಲ್ಲದೆ ಇರೋದು ದಿವ್ಯ ದೃಷ್ಟಿ ಬೇರೆ. ಕುರುಡ ಒಂದು ಕಡೆಗೆ ಬಂದ ದೃಷ್ಟಿ, ಒಬ್ಬ ಅಲ್ಪ ದೃಷ್ಟಿ, ಇನ್ನೊಬ್ಬ ದಿವ್ಯ ದೃಷ್ಟಿ ಇಲ್ಲ. ಇದು ಎರಡಿದ್ರೆ ಸಾಲದು. ಎಷ್ಟು ಸೂಕ್ಷ್ಮ ದೃಷ್ಟಿ ಇದ್ರೂ ಕೂಡ ವಿಶ್ವರೂಪ ಕಾಣಬೇಕು. ಈ ಸೀನ್ ಕಾಣ್ಬೇಕಾದ್ರೆ ಏನಿರಬೇಕಿತ್ತು? ದಿವ್ಯ ದೃಷ್ಟಿನೇ ಬೇಕು. 3 ಹಂತದಲ್ಲಿ ಹೇಳ್ತಾರೆ ಈ ಮಾತನ್ನು. ಯಥಾ ಪುರೂರವಸೋ ಜರ, ಅವ್ರು ಸಂಜೆ ಕಂಡ ಹೇಳ್ತಿರೋದು ಈಗ ದಿನ ಅವ್ರು ಕೇಳೇ ಇಲ್ವ? ಕೃಷ್ಣ ಹೇಳಿದ್ರೆ ಕೇಳಿಲ್ಲ ಧೃತರಾಷ್ಟ್ರ. ಇನ್ನು ಮಕ್ಕಳು ಸಾಯ್ತಾರೆ, ಭೀಮಸೇನ ನೋಡಕ್ಕೆ ಬುಕ್ಕಕ್ಕೆ ಯೋಗ್ಯತೆ ಇಲ್ಲ, ಎಲ್ಲರಿಗೆ ಹೇಳಿ ಆಗಿದೆ ಈಗಾಗಲೇ, ಅರ್ಥ ಆಗಿಲ್ಲ. ಯಥಾ ಪುರೂರವಸೋ ಜರ ಅಶ್ವಭ್ಯಾವೇವ ದೃಷ್ಟ. ಫೇಲ್ ಆದವ್ರು ಮಾಡಿಸ್ಕೊಂಡು ನೋಡಕ್ಕೆ ಯಾಕೆ ಹೋಗ್ತಾರೆ? ಯಾಕೆ? ಅದು ಕಡಿಮೆ ವಾಸ ಇರಲೇಬೇಕಂದ್ರೆ ಫೇಲ್ ಯಾಕೆ ಆಗ್ತಿದ್ದ ಅವನು? ಯಾವ್ದಾರ ಜಾಸ್ತಿ ಇದೆ ಅಂತ ನೋಡಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಆಚಾರ್ಯರು. ಯಥಾ ಪುರೂರವಸೋ ಜರ ಅಶ್ವಿಭ್ಯಾಮೇವ ದೃಷ್ಟ. ಒಂದು ಸರ್ತೆ ಪುರೂರವರಾದ ನಂತರ ಅಶ್ವಿನಿ ದೇವತೆಗಳು ಬರ್ತಾರೆ. ಆತ ಅಭ್ಯಂತರ ಸ್ಥಾನಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ಕೂತಿರ್ತಾನೆ. ಆಗ ಕರೆದ ತಕ್ಷಣ ಆತ ಇಲ್ಲ ಹೇಳಿ ಕಳಿಸ್ತಾನೆ, ನಾನೀಗ ಸ್ನಾನ ಮಾಡ್ತಾ ಇದ್ದೇನೆ, ಅಭ್ಯಂತರ ಹೊರಟಿದ್ದೀನಿ, ಈಗ ಸ್ವಲ್ಪ ಬರೀ ಬರ್ತೀನಿ, ನಾನು ಎಲ್ಲ ಅಲಂಕಾರ ಮಾಡ್ಕೊಂಡು ಬರ್ತೀನಿ, ನೋಡಿ ಬರ್ತೀನಿ ಅಂತೆ. ಅವಾಗ ಏನು ಇಲ್ಲ ಬಂದುಬಿಡು ಅಂತ ಹೇಳ್ತಾನೆ. ಬರ್ತಾನೆ. ಈಗ ಹೋಗಿ ಸ್ನಾನ ಮಾಡ್ಕೊಂಬಂತ ಹೇಳ್ತಾನೆ. ಮಾಡ್ಕೊಂಬರ್ತಾನೆ. ನೀವು ಮೊದಲೇ ಚೆನ್ನಾಗಿ ಕಾಣಿಸ್ತಿದ್ದಿ ಈಗ ಅಂತ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಏನಾಗಿದೆ, ಈಗ ಅಷ್ಟು ಟೈಮ್ ಹೋಗಿದೆ, ಈಗ ಅಷ್ಟು ಮುಪ್ಪು ಬಂದಿದೆ ಈಗಾಗಲೇ, ಗೊತ್ತಾಯ್ತಾ? ಬಿಫೋರ್ ಬಾತ್ ಅಂಡ್ ಆಫ್ಟರ್ ಬಾತ್ ಎಷ್ಟು ಡಿಫ್ರೆನ್ಸ್ ಇದೆ. ಬಾತ್ ಮಾಡದೆ ಹೋದ್ರೂ ಆಗಿರುತ್ತೆ ಆ ವಿಚಾರ, ಬಾತೇ ಮಾಡದೆ ಹೋದ್ರೆ ತಿಳ್ಕೊಬೇಕಾಗಿಲ್ಲ. ಅಂದರೆ ಎಷ್ಟು ಅರ್ಥ, ಎಷ್ಟು ಸೂಕ್ಷ್ಮ. ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಸೈನ್ಸ್ ಹೇಳುತ್ತೆ ಅದನ್ನು. ಬಿಲಿಯನ್ಸ್ ಆಫ್ ಒಂದು ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಬಿಲಿಯನ್ಸ್ ಆಫ್ ಸೆಲ್ಸ್ ಸಾಯುತ್ತೆ, ವಯಸ್ಸು ಹುಟ್ಟುತ್ತೆ. ಹೊರಗಿನ ಕಡೆಗೆ ಕಾಣಿಸೋದೇ ಇಲ್ಲ ಇವೆಲ್ಲ ಕೂಡ. ಅತ್ಯಂತ ಸೂಕ್ಷ್ಮವಾದ್ದರಿಂದ ಇಲ್ಲಿ ವಿಶ್ವರೂಪದ ಅಶ್ವಿನಿ ದೇವತೆಗಳಿಗೆ, ಪುರೂರವಸ್ಥರಿಗೆ ನಾನು ಈ ಭಾರಿ ಚೆನ್ನಾಗಿ ಕಾಣ್ತೀನಿ ಆ ತಿಳ್ಕೊಂಡಿರೋರು. ಅವ್ರು ಹೇಳ್ತಾರೆ ಇಲ್ಲ ಮೊದಲೇ ಇಲ್ಲ, ನಿನ್ನ ಯೌವನ ಮೊದಲಿತ್ತು ಈಗಿಲ್ಲ ಅಂತಾರೆ. ಚೆನ್ನಾಗಿ ಕಾಣೋದು ಅಂದ್ರೇನು? ದಷ್ಟಪುಷ್ಟತೆ ಬದಲಾದ ಯೌವನದಲ್ಲಿ ಏನಿರಬೇಕು ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆಗ್ಲೇನೆ. ಇದು ಭಾರಿ ಇಂಟ್ರೆಸ್ಟಿಂಗ್. ಇದು ಅತಿ ಒಳ್ಳೆ ದೃಷ್ಟಾಂತ. ಇದೆಲ್ಲಿ ಎಲ್ಲಿ ಬಂದಿದೆ? ಪದ್ಮನಾಭ ತೀರ್ಥರು ಬರೀತಾರೆ, ಟೀಕಾರಾಯರು ಬರೀತಾರೆ, ಆಚಾರ್ಯ ಕೋಟ್ ಮಾಡ್ತಾರೆ, ರಾಯರು ಇನ್ನೂ ಹೆಚ್ಚು ಶ್ಲೋಕಗಳು ಉಲ್ಲೇಖ ಮಾಡ್ತಾರೆ ನಮ್ಮ ಇದರಲ್ಲಿ. ವಿಷ್ಣು ಸರ್ವೋತ್ತರ ಪುರಾಣ ಉಲ್ಲೇಖ ಮಾಡ್ತಾರೆ ಆ ವಿಷಯದ. ಅದು ಗೊತ್ತಿಲ್ಲದೆ ಅಲ್ಲಿ ಬರ್ಲಿಕ್ಕೆ ಅರ್ಥ ಆಗಲ್ಲ. ಇದು ದೃಷ್ಟಾಂತ ಕೊಟ್ಟಾಯಿತು. ಏನು ಪುರೂರವ ಯಾರು, ಯಾಕೆ ಬಂದರು ಅಶ್ವಿನಿ ದೇವತೆಗಳು, ಏನು ನಡೆದಿತ್ತು, ಏನು ಗೊತ್ತಾಗೋದಿಲ್ಲ. ಗೊತ್ತಿದ್ದವ್ರಿಗೆ ಅರ್ಥ ಆಗುತ್ತೆ. ಇದಿಷ್ಟು ಹಿಂಟು ಕೊಟ್ಟರೆ ಬಿಡಿಸಿ ತೋರಿಸ್ಬೇಕಂತ ಯಾರು ಜವಾಬ್ದಾರಿ? ಅದು ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಹೇಳ್ತಾರೆ ಅಪ್ರಸಾದಿತಮೇ ವಾಶು. ಸ್ನಾನ ಮಾಡಿ ಅಲಂಕಾರ ಮಾಡ್ಕೊಂಡು ಬರ್ತೀನಿ ಅಂದರೆ ಏನೂ ಇಲ್ಲ, ಈಗಾಗಲೇ ಇದಾಗಿ ಹೋಗಿದೆ ಅಂತ ಹೇಳ್ತಾರೆ. ತದಾ ಮದ್ರೂಪಂ. ಇದರಿಂದ ನಮಗೆ ಎಚ್ಚರಿಕೆ ಏನು ಅಂದರೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾಗ್ತಾ ಇದೆ, ಒಂದು ದೇಹ ಶಿಥಿಲವಾಗ್ತಾ ಇದೆ. ಮತ್ತು ಒಂದು ಬೆಳೆಯೋ ಸ್ಟೇಜ್, ಒಂದು ಶಿಥಿಲವಾಗೋ ಸ್ಟೇಜ್ ರೀಚ್ ಆಗಿಬಿಟ್ಟಿದೆ. ಮತ್ತು ಬೆಳೀತಿರ್ಬೇಕಾದ್ರೂ ಕೂಡ ಅದು ಯಾತಕ್ಕೆ ಬೆಳೀತಿರೋದು? ಟು ಡೈ ಎವ್ರಿ ಡೇ, ಡೇರಿಂಗ್ ಡೆತ್ ಎವ್ರಿ ಡೇ ಅಲ್ಲ, ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗ್ತಾನೆ ಪ್ರತಿಯೊಬ್ಬರು ಕೂಡ ಡೇರಿಂಗ್ ಡೆತ್. ಗೊತ್ತಾಯ್ತಾ? ಗುರಿ ಮುಟ್ತಾ ಇದ್ದಾರೆ. ಅದು ಬೀಗ ಗುರಿ ಜಾತಸಿ ಧ್ರುವ ಮೃತ್ಯು. ಆದ್ದರಿಂದ ಮೃತ್ಯು ತುಳೋರ್ಗೆ ಏನಾಗಿರ್ಬೇಕು? ವಯಸ್ಸಾಗಲೇಬೇಕಲ್ಲ. ಇವತ್ತು ನೋಡಿ ಎಲ್ಲಿ ಗೊತ್ತಾಗುತ್ತೆ ನಿಮಗೆ? ಒಂದು ಸ್ಟೀಲ್ ಪಾತ್ರೆ ತರ್ತೀರಿ, ಸೆಕೆಂಡ್ ಹ್ಯಾಂಡ್ ಕೊಳ್ಳೋಕೆ ಹೋಗ್ತೀರಿ, ತೊಗೊಳೋದಿಲ್ಲ. ಬೆಲೆ ಕಡಿಮೆ ಕೊಟ್ಟರೆ ತೊಗೋತಾರೆ.
ಗೊತ್ತಾಯ್ತಾ? ಹಾಗೆ ಆ ಬೆಲೆ ಕಡಿಮೆ ಆಯ್ತು ಅದಕ್ಕೆ. ಯಾಕೆ? ವ್ಯಾಲ್ಯೂನು ಕಡಿಮೆ ಆಯ್ತು. ಚಿನ್ನ ಕಡಿಮೆ ಆಗಲ್ಲ. ಯಾತಕ್ಕೆ ಅಂದರೆ ದೇವತಾ ದೇಹ ಇದ್ದಾಗ ಅದಕ್ಕೆ ವ್ಯತ್ಯಾಸ ಇದೆ. ಸ್ವಲ್ಪ ಯೋಚನೆ, ಆ್ಯಂಟಿಕ್ ವ್ಯಾಲ್ಯೂ ಬಂದ್ಬಿಡೋದು. ಹಳೆ ಚಿನ್ನ ಅಂತ ಹೇಳಿದರೆ ಭಾರಿ ಜಾಸ್ತಿ ಬೆಲೆ. ಯಥಾ ಪುರೂರವಸೋ ಜರ, ಅದಕ್ಕೆ ತೇಜೋಮಯ ಶರೀರ. ಅದಿದು ತೇಜೋಮಯ ಇದೆಲ್ಲ ಯಾವುದು? ಚಿನ್ನ ಅಂಬೋದು ತೇಜ್, ಸುವರ್ಣ ಹೊಡಿತ ಫಳ ತೇಜಸ್ ಅಂದರೆ ಹೊಡೆಯೋದು ಅಂತ ಅರ್ಥ. ಅವರ ದೇಹ ಆಗಿರೋದ್ರಿಂದ ಈ ರೀತಿಯಾದ ಮುಪ್ಪು ಕಾಡು. ಆಚಾರ ದೇಹ ಅಂತಾರೆ ಎಂಥದ್ದು? ಅಜಾರ, ಮುಪ್ಪಿಲ್ಲದ ದೇಹ. ಅಜರ ಜರ ಇದ ಜನ್ಮ ಮೃತ್ಯಾಮಯಾನ. ಇದನ್ನು ಯೋಚನೆ ಮಾಡಿಕೊಂಡ್ರೆ ದೇಹದಲ್ಲೂ ವ್ಯತ್ಯಾಸ ಇದೆ. ಅದು ವೈದ್ಯರು ಒಪ್ಕೋತಾರೆ. ಒಂದು ಔಷಧಿ ತಯಾರು ಮಾಡಿದರೆ ಒಂದು 100 ಜನ ಕೊಟ್ಟರೆ 100 ಜನಕ್ಕೂ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದರಲ್ಲಿ 10% ಆದರೆ ಸಕ್ಸಸ್ಫುಲ್ ಅಂತ ಅರ್ಥ. ಗೊತ್ತಾಯ್ತಾ? 10% ಆದ್ರೆ ಸಕ್ಸಸ್ಫುಲ್. 100% ಆಗೋ ಚಾನ್ಸೇ ಇಲ್ಲ. ಯಾತಕ್ಕೆ? ಇವ್ರು ಏನು ಸಚ್ಮೆಂಟ್ ತೊಗೊಂಡು ಮಾಡಿರ್ತಾರೆ, ಎಲ್ಲರೂ ತೊಗೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅಷ್ಟು ಚೆನ್ನಾಗಿ ಸೂಟ್ ಆಗ್ಬೇಕು ಅಷ್ಟೇ ಹೊರತು ಏನಾಗೋದಿಲ್ಲ. ಅದು ಎಲ್ರಿಗೂ ಆಗ್ಬೇಕು ಅಂತ ನಿಯಮ ಇಲ್ಲ. ವೆರಿ ಇಂಪಾರ್ಟೆಂಟ್. ಜೀವ ಒಪ್ತಾರೆ ಅವರು. ಜೀವ ಒಪ್ಪದೆ ಹೋಗಿದ್ರೆ ಏನಾಗಬೇಕಾಗಿತ್ತು? ಎಲ್ಲರಿಗೂ ಒಂದೇ ರೀತಿ ಎಫೆಕ್ಟ್ ಆಗಬೇಕಾಗಿತ್ತು. ಆಗೋದಿಲ್ಲ. ಯಾತಕ್ಕೆ ಅಂದರೆ ಜೀವ ಭೇದ ಇದೆ. ಅವ್ರ ದೇಹ ಭೇದ ಇದೆ. ಮತ್ತೆ ದೇಹ ಭೇದ ಇತ್ತು. ಅರ್ಜುನಿಗೆ ಆಗೋದು ಬೇರೆ, ಇಂದ ಮೂಲ ರೂಪಕ್ಕೆ ಆಗೋದು ಬೇರೆ, ಧರ್ಮರಾಜನಿಗೆ ಈ ರೂಪ ಬೇರೆ, ವಿದುರ ರೂಪಕ್ಕೆ ಆಗೋದು ಬೇರೆ. ಆ ದೇಹಗಳಿಗೆ ವ್ಯತ್ಯಾಸ. ಮತ್ತೆ ಇದೆಲ್ಲ ಯೋಚನೆ ಮಾಡಿದರೆ ಆಚಾರ ಸಿದ್ಧಾಂತ, ಅದು ಸೈನ್ಸ್. ಅದು ನಾವು ಸ್ಕೂಲಕ್ಕೆ ಉಪಯೋಗಿಸಿ ಜೀವ ಭೇದ ಓದಿರ್ಬಿಟ್ಟು ಜೈ ಅಂದ್ಬಿಡ್ತಾರಲ್ಲ. ಅರ್ಥ ಮಾಡ್ಕೋಬೇಕಲ್ಲ, ದೇಹ ಭೇದ. ಆದ್ದರಿಂದನೇ ಎಲ್ಲರಿಗೂ ಒಂದೇ ಇದು ಅಪ್ಲೈ ಆಗೋದಿಲ್ಲ. ಕೆಲವರಿಗೆ ಎಲರ್ಜಿ ಅಂತೀವಲ್ಲ, ಕೆಲವರಿಗೆ ಎಲರ್ಜಿ ಆಗಿಬಿಟ್ಟು ಸತ್ತೇ ಹೋಗ್ಬಿಡ್ಬೋದು ಅವ್ನು ಕೆಲವು ಸಲ. ಕೆಲವು ರೋಗಕ್ಕೆ ಇನ್ಸ್ಟೆಂಟ್ ಡೆತ್, ಅದು ಆ್ಯಕ್ಚುಲಿ ಕೊಲ್ಲೋದಲ್ಲ, ಅವನ ದೇಹಕ್ಕೆ ಆಗೋದಿಲ್ಲ. ಕೆಲವರಿಗೆ ಒಳಮೃತ ಇದ್ದಾಗ. ಇದು ಅರ್ಥ ಮಾಡಿಕೊಂಡ್ರೆ ಒಂದು ಇದು ಹೇಳ್ತಾರೆ, ವಾದಾಸ ತೀರ್ಥವನ್ನು ಬರೀತಾರೆ. ಒಂದು ವಿಷನಾಭಿ ಅಂತ ಔಷಧಿ, ಒಂದು ಕಡೆಗೆ ಅಮೃತ, ಒಂದು ಕಡೆಗೆ ವಿಷ. ಇವತ್ತು ಇದನ್ನ ಕೆಲವು ಸೌತೆಗೆ ಹಾಯಿಸ್ತಾರಲ್ಲ, ವಿಷ ಈಗ ತೆಗೆದು ಬಿಟ್ಟು ಹಾಕ್ತಾರಲ್ಲ, ಆ ಥರ. ಅದು ತೆಗೆದವರು ಏನಾಗುತ್ತೆ? ತಿನ್ನಕ್ಕೆ ಆಗೋದಿಲ್ಲ. ಆದರೆ ಕೆಲವು ಇಡೀ ವಿಷ ಇರುತ್ತೆ, ಅಂಥದ್ದು ಇರುತ್ತೆ. ಇದೇ ಆಗುತ್ತೆ. ಬಹುಚಿತ್ರ ಜಗತ್ ಬಹುಧಾಕರಣ ಶಕ್ತಿ ಅನಂತ ಗುಣ ಪರಮ. ಒಟ್ಟಿಗೆ ಏನು ತೋರಿಸಿತ್ತು ಅಂದರೆ ಸೂಕ್ಷ್ಮ ದೃಷ್ಟಿಗೂ ಅಸೂಕ್ಷ್ಮ ದೃಷ್ಟಿಗೂ ವ್ಯತ್ಯಾಸ, ದಿವ್ಯ ದೃಷ್ಟಿಗೂ ದಿವ್ಯ ದೃಷ್ಟಿ ಅಲ್ಲದೇ ಇರೋಕ್ಕೆ ವ್ಯತ್ಯಾಸ. ಅದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಹೇಳಿದರೆ ನಾಸ್ತಿಕರಿಗೆ ಯಾಕೆ ಅರ್ಥ ಆಗಲ್ಲ? ಹೇಳೋದು ಅಲ್ಲಿಯೂ ಅರ್ಥ ಆಗದೇ ಇರ್ತಾರೆ. ವಿಚಾರ ಬೇರೆ. ಒಂದು ಹಂತದ ಜನ ಏನಾಗ್ಲಿಕ್ಕೆ ಸಾಧ್ಯ ಇದೆ? ಚೇಂಜ್ ಆಗ್ತವೆ. ಸೂಕ್ಷ್ಮ ದೃಷ್ಟಿ ನಮ್ಮ ಕಣ್ಣಿಗೆ ಕಾಣದಿದ್ದಿದೆ. ಸೈನ್ಸ್ ಹೋದ್ಮೇಲೆ ಅರ್ಥ ಆಗಿದೆ ಅವ್ರಿಗೆ. ಬ್ಯಾಕ್ಟೀರಿಯಾ ವೈರಸ್ ಅರ್ಥ ಮಾಡ್ಕೊಂಡ್ಮೇಲೆ ಅರ್ಥ ಮಾಡ್ಕೋದು ಕಷ್ಟ ಅಲ್ಲ. ಬಟ್ ಅವ್ರಿಗೆ ಹೇಳಬೇಕಷ್ಟೆ. ವಿಷಯಗಳು ಗೊತ್ತಾಗ್ಲಿಕ್ಕೆ ಏನು ಬೇಕು ಅವ್ರಿಗೀಗ? ತಿಳಿಸ್ಕೊಡೋ ವ್ಯವಸ್ಥೆ ಬೇಕು. ಅದಿಲ್ಲ. ಆದ್ದರಿಂದ ಇವರವರು ಮೀಟೇ ಆಗೋದಿಲ್ಲ. ನಾಸ್ತಿಕರು ಉಪನ್ಯಾಸಕ್ಕೆ ಬರೋಲ್ಲ. ಅವ್ರ ಮುಂದೆ ಹೇಳಿ ಏನು ಉಪಯೋಗ? ಹೊತ್ತಾನೆ ಎಲ್ಲಿ ಬರ್ಬೇಕು? ಅದೆಲ್ಲ ಅವರ ವೇದಿಕೆಗಳಲ್ಲಿ ಬರಬೇಕು. ಅವರ ವೇದಿಕೆಗೆ ಹೋಗದೆ ಹೋದ್ರೆ ಬರೋದೇ ಇಲ್ಲ. ನಮ್ಮ ವೇದಿಕೆ ಅವ್ರು ಬರೋದಿಲ್ಲ ಅಂದಮೇಲೆ ನಾವೇನು ಮಾಡಬೇಕು? ಅವ್ರ ವೇದಿಕೆ ನಾವು ಹೋಗ್ಬೇಕಾಗುತ್ತೆ. ಹೋದಾಗ ಏನು ಅವ್ರದ್ದು ಹೇಳಬಾರ್ದು, ಮತ್ತೆ ಹೇಳಬೇಕು? ನಮ್ಮದನ್ನು ಅಲ್ಲಿ ಹೇಳಿಬಿಟ್ರೆ ಆಗ ಅವ್ರಿಗೆ ಇನ್ನೊಂದು ಜಗತ್ತಿದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಎಲ್ಲರೂ ಗೊತ್ತೇ ಆಗೋದಿಲ್ಲ. ಮುಂದೆ ನೋಡಿ, ಸ್ನಾನಾತ್ ಪೂರ್ವಂ ದೃಷ್ಟಸ್ಯ ಸ್ನಾನಕಾಲ ಕೃತ ಜರಾ ಸ್ನಾತಸ್ಯ ಅಲಂಕೃತಸ್ಯಾಪಿ ಪುರೂರವಸೋ ಅಶ್ವಿಭ್ಯಾಂ ದೃಷ್ಟಾ ಇತ್ಯರ್ಥಃ ಇತಿ ಪದ್ಮನಾಭತೀರ್ಥಕೃತ ಪ್ರಕಾಶಿಕ ಗೀತಾಭಾಷ್ಯ ತಾತ್ಪರ್ಯ ಪ್ರಕಾಶಿಕ ಗೀತಾ ಭಾಷ್ಯ ತಾತ್ಪರ್ಯ ಪ್ರಕಾಶಿಕ ಏತಚ್ಚ ವಿಷ್ಣುಧರ್ಮೇ ವಿಸ್ತರೇಣ ಉಕ್ತಂ ಇತಿ ಗೀತಾ ತಾತ್ಪರ್ಯ ನ್ಯಾಯದೀಪಿಕಾಯಾಂ ವಿಷ್ಣುಧರ್ಮೇ ವಿಷ್ಣುಧರ್ಮೋತ್ತರ ಪುರಾಣ 19ನೇ ಅಧ್ಯಾಯ ಎಲ್ಲ ರಾಯರು ಬರೀತಾರೆ. ಪುರೂರವಸೋ ರೂಪಂ ಇತ್ಯಾದಿ ತಿಳಿಸ್ತಾರೆ. ಆ ಟಿಪ್ಪಣಿಗಳು ಕಳ್ಕೊಂಡ್ಬಿಟ್ರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾಗುತ್ತೆ. ನಾವಂತೂ ಓದಿರೋದಿಲ್ಲ, ಓದಿ ಬರೆದಿರ್ತಾರೆ. ಸರಿಯಾಗಿ ಇಟ್ಕೊಂಡು ನೋಡಿದಾಗ ಎಷ್ಟು ಉಪಯೋಗ ಆಯಿತು, ಸಂಶಯ ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು. ಅದೆಲ್ಲ ಬರೆದೇ ಹೋಗಿದ್ರೆ ಎಲ್ಲಿ ಹೇಳಿದ್ರು ನಮ್ಗೆ ಅವ್ರು ಹೇಳಿದ ಮೇಲೆ ಇದಾದ ಆ ಬಗ್ಗೆ ಡೌಟ್ ಬರೋದಿಲ್ಲ. ಏನು ಡೀಟೇಲ್ಸ್ ಏನೂ ಅರ್ಥ ಆಗೋದಿಲ್ಲ. ಯಥಾ ನದಿ ಅಂಥದ್ದು ಬರೆದಾಗ ವ್ಯಾಖ್ಯಾನಕಾರರು ಅಸಂಬದ್ಧ ವಿಚಾರ ಹೇಳಿದ ಒಂದು ಬರೀತಿರೋದ ಒಂದು ಆಗಿಬಿಟ್ರೆ ತಪ್ಪಾಗ್ಬಿಡುತ್ತೆ. ಅಲ್ಲಿ ಹೇಳಿದ್ರೆ ನಾವು ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಅಷ್ಟೇ ದೃಷ್ಟಿ, ವ್ಯಾಖ್ಯಾನಗಳ ದೃಷ್ಟಿ ಇರೋದು ಅಷ್ಟಕ್ಕೆ ಇರಬೇಕು. ಮುಂದೆ ಇನ್ನೊಂದು ಆ ವಿಷಯ ಮುಗೀತು. ಕಾಲೋಸ್ಮಿ ಅದೆಲ್ಲ ಆಗಿತ್ತು ನಿನ್ನೆ. ಎಲ್ಲಿವರೆಗೆ? ಆಖ್ಯಾಹಿಮೇ ಕೋಭವಾನುಗ್ರ ರೂಪ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ವಿಶೇಷ ಗುಣಕರ್ಮ ವಿಷಯವ ಪ್ರಶ್ನ ವಿಷ್ಣು ಇತಿ ಸಂಬೋಧನಾತ್. ಕೆಲವೇನು ಬರೀತಾರೆ, ಅರ್ಜುನ್ ಯಾರು ಅಂತ ಗೊತ್ತೇ ಆಗಲಿಲ್ಲ ನಿತ್ಯ ರೂಪ ಅಂಥೇಳಿ. ಕೃಷ್ಣ ಅಂತ ಮರ್ತೇ ಬಿಟ್ಟಿದ್ದ ಅಂತ ಹೇಳ್ತಾರೆ. ತಪ್ಪದು. ಕೃಷ್ಣ ಅಂತ ಗೊತ್ತಿದೆ. ಇಷ್ಟು ಮಹಿಮೆ ಕಾಣ್ತಾ ಹೋದಂತೆ ನೀನು ಯಾರು ಅಂಥೇಳಿ ಯಾತಕ್ಕೆ ಕೇಳ್ತಾರೆ ಅಂದರೆ, ಎಷ್ಟು ದೊಡ್ಡವನು ನೀನು, ಇನ್ನೂ ಹೇಳೋದನ್ನು ಹೇಳಿಬಿಡು ಅಂತ ಅರ್ಥ. ಒಬ್ರು ಇರ್ತಾರೆ ನಮ್ಮ ಜೊತೆಗೆ ಯಾರೋ ಓಡಾಡ್ಕೊಂಡಿರ್ತಾರೆ, ನಮ್ಮ ಫ್ರೆಂಡ್ ಅಷ್ಟೇ ಅವರು. ನಮ್ಮ ಪ್ರಕಾರ ಸುಮ್ಮನೆ ಫ್ರೆಂಡ್ ಅಂತ ತಿಳ್ಕೊಂಡಿರ್ತೀವಿ. ಇದಕ್ಕಿಂತ ದಾರಿಯಲ್ಲಿ ಹೋಗ್ತಾ ಯಾರು ಬಿದ್ದು ಬಿಡ್ತಾರೆ.
ನೋಡ್ತಾನೆ, ಔಷಧಿ ಕೊಡೋಕೆ ಶುರು ಮಾಡ್ತಾರೆ. ಡಾಕ್ಟ್ರ್ ಅಂತ ಗೊತ್ತೇ ಇದ್ದಿಲ್ಲ ನನಗೆ ಅಂತ ಆಮೇಲೆ ಹೇಳ್ತಾರೆ. ಇನ್ನೊಂದು ಯಾವುದು ಬಿಲ್ಡಿಂಗ್ ಬರ್ತದೆ ಅದ್ರ ಬಗ್ಗೆ ಹೇಳ್ತಾರೆ, ಇದು ಬೇರೆ ಗೊತ್ತಾ ನಿಂಗೆ ಅಂತ ಕೇಳ್ತಾರೆ. ಅವ್ನು ಮೊದ್ಲು ಏನು ಗೊತ್ತಿದ್ದಿಲ್ಲ, ನನ್ನ ಸ್ನೇಹಿತ ಅಂತ ಅಷ್ಟೇ ಗೊತ್ತಿತ್ತು. ಅವ ಯಾರಪ್ಪ ಮಹಾನುಭಾವ ಇಷ್ಟೆಲ್ಲ ಗೊತ್ತಲ್ಲ, ಯಾರಪ್ಪ ಅಂತ ಕೇಳ್ತಾನೆ. ಯಾರಪ್ಪ ಅಂತ ಅರ್ಥ ಏನೀಗ, ಎಷ್ಟು ತಿಳಿದು ನೀನು ಅಂತ ಹೇಳೋ ವಿಚಾರಣೆ ಹೊರತು ಅದು ಏನು ಗೊತ್ತಿಲ್ಲದೆ ಕೇಳಿದ್ದಲ್ಲ. ಇದೆಲ್ಲ ಆಚಾರ ಎಷ್ಟು ಚಿಕ್ಕದಾಗಿ ಬರೀತಾರೆ, ಎಷ್ಟು ಅರ್ಥ ತುಂಬಿಸಿರ್ತಾರೆ ಗೊತ್ತಾಯ್ತು. ಗೋಲ್ಡ್ ಇಷ್ಟು ಗೋಲ್ಡ್ ಚೇಂಜ್ ಎಷ್ಟು ಬೆಲೆ ಇರುತ್ತೆ ಯೋಚನೆ ಮಾಡಿ. ಅದನ್ನು ಇದನ್ನು ನೋಡಬಾರ್ದು. ಯಾರ್ದೋ ಗ್ರಂಥ ನೋಡಿದ್ರೆ ಭಾರಿ ತಪ್ಪಾಗುತ್ತೆ. ಅವ್ರ ಲೆವೆಲ್ಲಲ್ಲೇ ಮಾತಾಡೋದು ಅವ್ರು. ಅಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಮತ್ತೆ ಕೇಳ್ತಿದ್ದು ಯಾತಕ್ಕೋಸ್ಕರ ಅಂದರೆ ಕೇವಲ ವಿಶೇಷವನ್ನು ತಿಳ್ಕೊಳ್ಳೋದಕ್ಕೆ ಹೊರತು ಯಾವುದಕ್ಕೋಸ್ಕರ ಅಲ್ಲ, ಅದು ಗೊತ್ತಿಲ್ಲ ಅಂತಲ್ಲ ಅರ್ಜುನಿಗೆ. ಅದನ್ನೇ ಬರೋದು ಮುಕ್ತ ಸಂಘಾಹ. ಬಂದೆ ಅನ್ಯಚೇಷ್ಟಾಂ ವಿಶೇಷ ಗುಣ ಕರ್ಮ ವಿಶೇಷ ಗುಣ ವಿಶೇಷ ಕರ್ಮ. ಈ ಹಿನ್ನೆಲೆಯಲ್ಲಿ ನೀನು ಯಾರು ಅಂತ ಕೇಳ್ತಾನೆ. ಹಿಂದೆ ಶ್ಲೋಕದಲ್ಲಿ ಏನಂತಿದೆ, ಪ್ರತಪಂತಿ ವಿಷ್ಣು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಏನು ಬರ್ತೇ ಬಿಡ್ತಾನೆ. ಈಗೆಲ್ಲ ದಿವ್ಯ ದೃಷ್ಟಿ ಕೊಡ್ತಾ ಮರ್ಯಾದಾದ್ರೆ ಇನ್ನು ಯಾವ ದೃಷ್ಟಿ ಕೊಡ್ಬೇಕಾಗಿ ಅರ್ಥ ಆಯ್ತಾ. ಅದೇ ಅರ್ಥ ಬರೀಬೇಕಾದ್ರೆ ಯಾರ ಮಾತು ಎಲ್ಲಿ ಹೇಗೆ ಬಂದಿದೆ ಅದೆಲ್ಲ ನೋಡಬೇಕು. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಭಾಷ್ಯ. ಹಾ, ಅದೆಲ್ಲ ಆಗಿತ್ತಲ್ಲ. ಮೀಹಿ ಧೃತರಾಷ್ಟ್ರ ಸಂಘ ಧರ್ಮಾಂತರ ಜ್ಞಾನಾರ್ಥಮೇವ ಕೋ ಭವಾನಿತಿ ಪೃಚ್ಛತಿ. ಧರ್ಮ ಅಂದರೆ ನನ್ನ ವಿಶೇಷತೆ, ಇನ್ನೂ ಏನೇನು ವಿಶೇಷ ಇದೆ ತೋರಿಸಿಬಿಡು ಅಂತ ಹೇಳೋದಕ್ಕೆ ಕೇಳ್ತಾನೆ ಹೊರತು ಏನು ಗೊತ್ತಿಲ್ಲ ಅಂತಲ್ಲ. ದೃಷ್ಟಾಂತ ಕೊಡ್ತಾರೆ. ಯಥಾ ಕಶ್ಚಿತ್ ಕಿಂಚಿತ್ ನಾಮಾದಿಕಂ ಜಾನನ್ನಪಿ ಜಾತಿಜ್ಞಾನಾರ್ಥಂ ಪೃಚ್ಛತಿ ಕಸ್ತ್ವಮಿತಿ. ಸಿಂಪಲ್ ದೃಷ್ಟಾಂತ. ಒಬ್ಬ ನೋಡಿದ ಯಾರೋ ಹೆಸರು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಯಾವ ವರ್ಣ ನಿಮ್ಮದು ಅಂತ ಕೇಳ್ಬೋದಲ್ಲ, ಹೊಸ್ತಾನೆ ಅದೀಗ. ಯಾವ ವರ್ಣ, ನೀವು ಯಾರು ಅಂತ ಕೇಳಿ ಇನ್ನೊಂದ್ಸತಿ ನೀವು ಯಾರು ಅನ್ಬೋದು. ಆ ಯಾರ ಶಬ್ದಕ್ಕೆ ಏನರ್ಥ, ಯಾವ ವರ್ಣದವರು ಅಂತ ಅರ್ಥ. ಆ ರೀತಿ ಕೇಳ್ತಾರೆ. ಉಳಿದೆಲ್ಲ ಗೊತ್ತಿದೆ, ಅದು ಕಣ್ಣಿ ನೋಡ್ತಾ ಇದ್ದಾನೆ. ಕೆಲವು ವಿಷಯ ಬಗ್ಗೆ ಪ್ರಶ್ನೆ, ನಿಮ್ಮ ಫಾದರ್ ಯಾರು ಅಂತ ಕೇಳ್ತಾನೆ. ಅದು ಇವ್ನು ನೋಡಿದ್ರೆ ಗೊತ್ತಾಗೋದಲ್ಲ, ಯಾರು ಹೇಳ್ಬೇಕಾದ್ರೆ ಅವನೇ ಹೇಳಬೇಕು. ಆಗಮಿಸಿದ್ದಾನೆ ಹೊರತು ಪ್ರತ್ಯಕ್ಷ ಕಾಣೋದಿಲ್ಲ. ಯಾರ ಮಗ ಅಂತ ಪ್ರತ್ಯಕ್ಷಕ್ಕೆ ಕಾಣೋದಾಗಿದ್ದು ಏನು ಮಾಡಬೇಕಾಗಿತ್ತು, ಪ್ರಶ್ನೆ ಕೇಳ್ತಾನೆ ಇರಲಿ. ಆ ದೃಷ್ಟಿಯಲ್ಲಿ ಪ್ರಶ್ನೆನೇ ಹೊರತು ಗೊತ್ತಿಲ್ಲದೆ ಕೇಳಿದ್ದಲ್ಲ. ಯದಿ ತಮೇವ ನ ಜಾನಾತಿ ತರ್ಹಿ ವಿಷ್ಣೋವಿತ್ತೇವ ಸಂಬೋಧನ. ಅವ್ನು ಗೊತ್ತೇ ಇಲ್ಲ ಹಿಂದೆ ವಿಷ್ಣು ಅಂತ ಯಾಕೆ ಕರೀತಿದ್ದ ಹಾಗಿದ್ರೆ, ಇಂದ್ರ ಶ್ಲೋಕದಲ್ಲೇ ಕರೆದಿದ್ದಾನೆ. ಆದ್ದರಿಂದ ಹೇಳಬಾರ್ದು. ತ್ವಮಕ್ಷರಂ ಇತ್ಯಾದಿ ಚ ತ್ವಮಕ್ಷರಂ ಪರಮಂ ವೇದಿತವ್ಯಂ ಹೇಳಿದಾನಾದ್ರಿಂದ ಅಷ್ಟು ಗೊತ್ತಿದೆ. ಇನ್ನೂ ವಿಶೇಷ ತಿಳ್ಕೊಳ್ಳೋಕ್ಕೋಸ್ಕರ ಕೇಳ್ತಾನೆ. ಕಾಲೋಸ್ಮಿ ಲೋಕ, ಅದು ಉತ್ತರ ಕೊಡ್ತಾರೆ. ಅರ್ಜುನ ಪ್ರಶ್ನೆಗೆ ತಕ್ಕಂತೆ ಉತ್ತರ. ಇದು ಸಿಂಪಲ್ ನೋಡಿ. ಈಗ ಅರ್ಜುನನಿಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲದ ಪ್ರಶ್ನೆ ಕೇಳೋದಾಗಿದೆ. ಕೃಷ್ಣ ಏನಂತ ಹೇಳ್ತಿದ್ದ, ನಾನು ಕೃಷ್ಣ ಕೃಷ್ಣ ವಿಷ್ಣು ಅಂತ ಹೇಳ್ತಿದ್ದ. ಅದನ್ನ ಹೇಳ್ತಾ ಇಲ್ಲ, ಕಾಲೋಸ್ಮಿ ಅಂತ ಹೇಳ್ತಾರೆ. ಅರ್ಜುನನ ಪ್ರಶ್ನೆ ಉತ್ತರ. ನೀನು ಯಾರು ಅಂತ ಕೇಳಿದ್ರೆ ಹಾಗಲ್ಲ, ನೀನೇನು ವಿಶೇಷತೆ ಏನು, ಈಗ ನನ್ನ ಕೊಲ್ಲಕ್ಕೆ ಬಂದವನು ಅಂತ ಹೇಳ್ತಾನೆ. ಈ ಕೊಲ್ಲೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ, ಇವರೆಲ್ಲ ಸಾಯ್ಬೇಕಷ್ಟೇ. ಕಾಲೋಸ್ಮಿ ಅದೇ ಎಷ್ಟು ಸ್ವಾರಸ್ಯ ಇದೆ ಅದರೊಳಗೆ. ಸುಮ್ಮನೆ ಓದ್ದಾಗ ಏನು ಕಾಲ ಅಂತ ಇದಂತೆ ಏನೋಣ ಹೇಳಿಬಿಡ್ತಾರೆ. ಮತ್ತೆ ಆ ವಿಷಯ ಗೊತ್ತಿಲ್ಲ. ಇಂಥ ಉಗ್ರ ರೂಪ ಯಾತಕ್ಕೆ, ನೀನು ಯಾರು ಹಾಗಿದ್ರೆ ಅಂತ ಕೇಳಿದ್ರೆ ಆ ಸಂಹಾರಕ್ಕೆ ಬಂದಿರೋದು. ಹೂವಾರೋತ್ತಾರಣ ಯಚ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಹೇಳಿದ ಮಾತು. ಕಾಲೋಸ್ಮಿ ಲೋಕಕ್ಷಯಕೃ ಪ್ರವೃದ್ಧೋ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ. ಏನಾಗುತ್ತೆ ಅಂತ ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾನೆ. ಕಾಲೋಸ್ಮಿ ಅಂದ್ರೇನು, ಸಂಹಾರದ ರೂಪ, ಸಂಹಾರ ಮಾಡಿರ್ತಕ್ಕಂಥ ರೂಪ. ವಿಷ್ಣು ಸಹಸ್ರನಾಮದಲ್ಲಿ ಕಾಲ ಅಂತಿದೆ. ದೇವರೇ ಕಾಲ ಅಲ್ಲ, ಕಾಲ ನಿಯಾಮಕ. ಇಲ್ಲಿ ಕಾಲಾದ ಮೃತ್ಯು ಅಂತ ಅರ್ಥ. ನಾನು ಮೃತ್ಯುವಿನಾಗಿ ಇದೆಲ್ಲ ಈಗ ಸಂಹಾರ ಮಾಡಲಿಕ್ಕೆ ಬಂದಿರೋದು. ಅದಕ್ಕೆ ಅದೇ ಅರ್ಥ. ಅದಕ್ಕೆ ಲೋಕಕ್ಷಯಕೃತ್ ಪ್ರವೃದ್ಧ, ಲೋಕಕ್ಷಯ ಮಾಡುವವನು ನಾನೇ. ನಾನೀಗ ಇವ್ರನ್ನೆಲ್ಲ ಹಾಗೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಲೋಕಾನ್ ಸಮಾಹರ್ತ, ಲೋಕಾನ್ ಅಂದರೆ ಜನಾನ್. ಆ ಪಡೆಯ ಕಾಲದಲ್ಲಿ ಲೋಕಾನೇ, ಎಲ್ಲ ಲೋಕಗಳು. ಎಲ್ಲ ಲೋಕ ಸಂಹಾರ ನಡೆದಿಲ್ಲ. ಏನು ನಡೀತಾ ಇದೆ ಇಲ್ಲಿ, ಜನರ ಸಂಹಾರ ನಡೀತಾ. ಲೋಕ ಶಬ್ದಕ್ಕೆ ಲೋಕಸ್ತು ಭುವನ ಜನೆ, ಭುವನೇ ಜನೆ ಅಂತ ಪದ ಇದೆ. ಅಮರಕೋಶ ಇರೋದು ಹಾಗೇನೆ. ಆದ್ದರಿಂದ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ. ಇಲ್ಲಿರೋರು ಯಾರೂ ಉಳಿಯೋದಿಲ್ಲ. ಏನು 2 ಪಕ್ಷದಲ್ಲಿ ಸೇರಿದ್ದಾರೆ ಇವರು ಏನಾಗೋದಿಲ್ಲ, 2 ಪಕ್ಷದಲ್ಲೂ ಯಾರೂ ಉಳಿಯೋದಿಲ್ಲ. ಪ್ರತ್ಯನೀಕೆ ಅಂದ್ರೇನು, ಅನೀಕ ಪ್ರತ್ಯನೀಕ, ಎದುರು ಬದುರು ನಿಂತವರು, ಉಭಯ ಸೇನೆಗಳು ಅಂತ ಅರ್ಥ. ಉಭಯ ಸೇನೆಗಳಲ್ಲಿ ಯೋಧರು ಅಂತ ಯಾರಿದ್ದಾರೆ ಅವರೆಲ್ಲ ಋತೇಪಿ ತ್ವಾಂ, ನಿನ್ನ ಹೊರತು ಉಳಿದ ಯಾರೂ ಬದುಕೋದಿಲ್ಲ. ನಿನ್ನ ಹೊರತು ಉಳಿದವರು ಯಾರೂ ಬದುಕೋದಿಲ್ಲ. ನಿನ್ನ ಅರ್ಜುನ ಒಬ್ಬನೇ ಉಳಿತಾನೆ ಅಂತ ಆಯ್ತಲ್ಲ,
ಅದು ಉಪಲಕ್ಷಣ ಅಂತ ಹೆಸರು ಅದಕ್ಕೆ. ಗೊತ್ತಾಯ್ತಾ? ಮುಖ್ಯಸ್ಥ ನೀವು ಕರೆದ್ರೆ ಅವ್ರದ್ದು ಪರಿವಾರ ಎಲ್ಲ ಬಂದ್ಬಿಡೋದು. ಎಲ್ಲರನ್ನ ಕರಿ ಬೇಡ ಅಂದ್ರೂ ಬರ್ತಾರೆ, ಬೇರೆ ಇದಲ್ಲ, ಬೇಡ ಅಂದ್ರೆ ಅವ್ರ ರೈಟ್ ಅದು. ಅದಕ್ಕೇನಂತಾರೆ, ಅದಕ್ಕೆ ಉಪಲಕ್ಷಣ ಅಂತ ಹೆಸರು. ನಿನ್ನ ಹೊರತು ಇನ್ಯಾರೂ ಬರೋದಿಲ್ಲ. ಕಾಲ ನಿನ್ನ ಅಂತ ಹೇಳಿದ ಒಂದು ಸಿಂಪಲ್, ಅದು 5 ಜನ ಪಾಂಡವರು ಸೇರ್ಕೊಂಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಗೊತ್ತಾಯ್ತಾ? ಅವ ಕೃಷ್ಣ ತಾನೇ ಇದ್ದಾನೆ ಇವತ್ತೆ. ಆಮೇಲೆ ಇಲ್ಲೇ ಇರೋದು ಸಾತ್ವಿಕೆ ಇದ್ದಾನೆ. ಆದ್ದರಿಂದ ಎಲ್ಲ ಸರಿ ಹೋಗಿ ಅವ್ರು ನನ್ನವರು ನಿನ್ನವರು ಎಲ್ಲ ಸೇರಿ ನನ್ನವರೇ. ಆದ್ದರಿಂದ ಅವ್ರು ಬಿಡುವರು ಯಾರು ಉಳಿಯೋದಿಲ್ಲ. ಋತ ಅಲ್ಲ, ಋತೆ ಶಬ್ದ ಅವ್ಯಯ, ಅದು ಅವ್ಯಯ. ಹಾಗೆ ಬಿಡಿಸಕ್ಕೆ ಹೋಗಬಾರ್ದು ಅದನ್ನು. ಋತ ಅಂತ ಋತೆ ಅಂದ್ರೆ ಋತೆ ಅಷ್ಟೇ ಹೊರತು ಏನು ಮಾಡಿಕೊಡ್ದು ಅದನ್ನ ನಡೆಸೋಕೆ. ರಾಮ ಅವರ ನಡೆಸೋಕೆ ರಾಮೇ ಇದ್ದಾಗಲ್ಲ ಋತೆ ಅನ್ನೋದು. ಆ ಪದ ಬೇರೆ ಇದೆ, ಅದು ಬೇರೆ. ಇದು ಅವ್ಯಯ ಅಷ್ಟೇ. ಇದು ಅವ್ಯಯ. ಋತಮ್ ಅನ್ನೋ ಪದ ಬೇರೆ ಇದೆ. ಅಲ್ಲ, ಅದು ಬೇರೆ ಪದ. ಇದು ಅವ್ಯಯ. ಇದು ಬೇರೆ ಪದ ಹಾಗಿದ್ರೆ ಅದು ಆ ಅರ್ಥ ಮಾಡ್ಕೋಬೇಕು. ಋತ ಅಂದ್ರೆ ಸತ್ಯ. ಇಲ್ಲಿ ಆ ಅರ್ಥ ಅಲ್ಲ, ಎಕ್ಸೆಪ್ಟ್ ಯು ಅಂತ ಅರ್ಥ. ನಿನ್ನ ಹೊರತು, ವಿನಾ, ಪೃಥಕ್ ವಿನಾ ಅಂತರೇಣ ಋತೆ ಕಿರು ಜ್ಞಾನಾಚ ವರ್ಜನೆ ಅಂತ ಕೋಶ. ಗೊತ್ತಾಯ್ತಾ? ಇದಿಷ್ಟು ಕೂಡ ಪರ್ಯಾಯ ಪದಗಳು. ಕಿರು ಜ್ಞಾನ ವರ್ಜನ ಇವೆಲ್ಲ ಅರ್ಥ ಕೊಡೋದು ಅದು ಇಲ್ಲಿ ಋತೆ ಅರ್ಥಕ್ಕೆ. ಯಾರು ಇದು ಬಂದಿದ್ರಲ್ಲ ಇಲ್ಲಿ ಋತೆ ಅಂತ ಹೇಳಿ ಮತ್ತೆ ಬಂತೀಗ ನೆಕ್ಸ್ಟ್. ಈಗ ಋತೆ 7 ಜನ ಆದ್ರಿ. ಈಗ ಜೊತೆಗೆ ಇನ್ಯಾರು ಯಾರು ಉಳಿಬೇಕು? ಅವರು ಪೂರ್ವ ಇಬ್ಬರು ಚಿರಂಜೀವಿಗಳು. ಯಾರ್ಯಾರು? ಕೃಪಾಚಾರ್ಯ, ಕೃತವರ್ಮ, ಕೃಷ್ಣ ಸಾತ್ವಿಕೆ ಇದ್ದ ಹಾಗೆ. ಅದರಿಂದ ಅವ್ರು ಯಾವುದೋ ಪರಸ್ಪರ ಹೊಡೆದಾಡ ಸಾಯೋದಿಲ್ಲ ಅವ್ರು. ಈಗ ಎಲ್ಲ ಸರಿ ಹೋಯ್ತು. ಉಪಲಕ್ಷಣ ಶಬ್ದಕ್ಕೆ ಅದೇ ಅರ್ಥ. ಉಪ್ಪು ಗಿಪ್ಪು ಹಾಕೊಂಡು ಬಿಡ್ತಾರೆ. ಎಲೆ ಹಾಕಿ ಉಪ್ಪಿನಕಾಯಿ ಗಿಪ್ಪಿನಕಾಯಿ ಹಾಕೋದು. ಗಿಪ್ಪಿನಕಾಯಿ ಎಲ್ಲಿ ಸಿಗುತ್ತೆ ಅಂತ ಹುಡುಕಿಲ್ಲ. ಏನರ್ಥ ಅದಕ್ಕೆ? ಅದ್ರ ಟೈಪ್ ಅದು. ಅವ್ನು ಏನು ಯಾತಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ಬಿಡೋದು ಅದಕ್ಕೆ. ಆ ಗುಂಪು ಯಾವ್ದು ಸೇರುತ್ತೆ? ಈಗ ಚಟ್ನಿಗಿಟ್ಟು ಸೇರುತ್ತೆ. ಅದ ಉಪ್ಪು ಇದನ್ನೇ ಹಾಕ್ಬೇಕು, ಬೇರೆ ಹಾಕಬಾರ್ದು. ಅದಕ್ಕೆ ಒಂದು ಅಂಥದ್ದು ಬೇಕೀಗ ಅವನಿಗೆ ಅಷ್ಟೇ. ಕಾಫಿ ಗೀಫಿ ಕೊಡಿಯುತ್ತೆ, ಗೀಫಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಅಂದರೆ ಕುಡಿಲಿಕ್ಕೆ ಕಾಫಿ ಆದರೆ ಕಾಫಿ. ಬಟ್ ಎನಿವೆ ಏನು ಬೇಕು ನಮಗೀಗ? ಒಂದು ಪಾನೀಯ ಬೇಕಷ್ಟೇ. ಆ ಅರ್ಥದಲ್ಲಿ ಹೇಳ್ತಾರೆ. ಅದು ಅತಿ ಪ್ರಿಯವಾದನ್ನು ಮುಖ್ಯವಾಗಿ ಹೇಳ್ತಾರೆ. ಗೊತ್ತಾ? ಅತಿ ಪ್ರಿಯವಾದದ್ದನ್ನು. ಕಾಫಿ ಜನರಲ್ಲಿ ಕುಡಿದ್ರೆ ಕಾಫಿ ಕೊಡಿ ಅಂತ ಹೇಳೋದಿಲ್ಲ. ಯಾರ್ಯಾರು ಇಷ್ಟ ಇದೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ, ಅದಿಲ್ಲದವ್ರು ಅಂತಹದಕ್ಕೆ ಅಂತ. ಗೊತ್ತಾಯ್ತಾ? ಅದಕ್ಕೆ ಆಚಾರ್ಯ ಇದ್ದಾರೆ, ಅಲ್ಲಿ ತಾಯಿ ಇದ್ದಾರೆ, ಹಾಲಿನ ಪಾತ್ರೆ ಮೊಸರಿನ ಪಾತ್ರೆ ಇದೆ. ಏನು ಹೇಳಿದ್ರು ಅಲ್ಲಿಗ? ಬೇಕು ಬಂದಿತ್ತು, ಕಾಗೆಗೆ ಬಂದಿತ್ತು ಅಂತ ಹೇಳಿ ಅಷ್ಟೇ. ಅವಾಗ ಬರೋ ಹುಲಿಗಿಲಿ ಬಿದ್ದಿತ್ತು ಯಾರು ಹೇಳೋದಿಲ್ಲ. ಯಾಕೆ ಹೇಳಿದ್ರೆ ಬರೋ ಚಾನ್ಸಸ್ ಇಲ್ಲ ಅಲ್ಲಿ. ಗೊತ್ತಾಯ್ತು? ಅವಾಗ ಹಾಲು ಬಸರದಲ್ಲ, ಹುಡುಗ ಒಟ್ಟಿಗೆ ಸಮಸ್ಯೆ, ಬೇರೆ ಸಮಸ್ಯೆ ಶುರುವಾಗಿಬಿಡುತ್ತಾರೆ. ಆ ಅರ್ಥದಲ್ಲಿ ಸರಿ ಯೋಚನೆ ಮಾಡಬೇಕು. ಇವೆಲ್ಲ ಯಾರಿಗೆ ಅರ್ಥ ಆಗುತ್ತೆ? ಆ ಫೀಲ್ಡಲ್ಲಿ ಇರಬೇಕು. ಆ ಪದ ಉಪಯೋಗಿಸಿದಾಗ ಬೇರೆ ಕಾಫಿ ಗೀಫಿ ಅಂತಷ್ಟೇ ಅರ್ಥ ಆಗುತ್ತೆ ಅಲ್ಲ. ಯಾಕೆ? ಆ ಫೀಲ್ಡಲ್ಲಿ ಇದ್ದಾರೆ ಅವ್ರಿಗೆ. ಇದು ಫೀಲ್ಡಲ್ಲಿ ಇಲ್ಲ, ಅದರಿಂದ ಅರ್ಥ ಆಗಲ್ಲ. ಏನು ಬರ್ತಾರೆ? ಯಾವ ಬರ್ತಾರೆ? ಅದು ಇದ್ರ ಯೋಧರಲ್ಲಿ, ಯೋಧ ಅಲ್ಲ ಆತ, ಯೋಧರಲ್ಲಿ ನೋಡಿ ಬಂದಿದೆ ಇಲ್ಲಿ. ಪ್ರತ್ಯೇಕೇಶು ಅವಸ್ಥಿತೆ ಯೋಧಾ, ಯೋಧರಲ್ಲಿ ಇರೋದಿಲ್ಲ. ಅದು ಯೋಧನಲ್ಲ. ಸಾರಥಿ ಮುಡಿದಿದ್ದಾತ ಒಬ್ಬನೇ, ನಾವು ವಿಚಾರ ಬೇರೆ. ಅದು ಉಪಲಕ್ಷಣ ತಗೊಳಕ್ ಬರುತ್ತೆ. ಅದು ಯೋಧನಲ್ಲ ಅಂಬುದು ವೆರಿ ಇಂಪಾರ್ಟೆಂಟ್. ಕಾಲಶಬ್ದೋ ಜಗದ್ಬಂಧನ ಛೇದನ ಜ್ಞಾನ ಆದಿ ಸರ್ವ ಭಗವದ್ಧರ್ಮವಾಚಿ. ನಾನು ಕಾಲ ಅಂತ ಹೇಳಿದ್ರೆ ಬರೀ ಕಾಲ ಅಂತ ಅಷ್ಟೇ ಅರ್ಥ ಮಾಡಬಾರ್ದು. ಜಗದ್ಬಂಧನ ಛೇದನ ಜ್ಞಾನಾದಿ ಸರ್ವ ಭಗವದ್ಧರ್ಮವಾಚಿ. ಭಗವಂತ ಏನು ವಿಷ್ಣು ಸಹಸ್ರಾವದ ಪದಕ್ಕೆ ಆಚಾರ್ಯ ಬರೆದಿಲ್ಲ ಅಲ್ಲಿ, ಇಲ್ಲಿ ಬರೆದು ಬಿಟ್ಟಿದ್ದಾರೆ, ತಗೋಬೇಕಲ್ಲಿ. ಅದಕ್ಕೆ ಏನು ಆಧಾರ? ಅದಕ್ಕೆ ಅಂದರೆ ಪ್ರಾಪರ್ಟೀಸ್, ಪರಮಾತ್ಮ ಲಕ್ಷಣಗಳೆಲ್ಲ ಹೇಳ್ತಾ ಇವೆ. ಪರಮಾತ್ಮ ಈ ಧರ್ಮ ಆ ಧರ್ಮ ಅಲ್ಲ. ಇವಾಗ ಜಗಳಾಡ್ತಾರಲ್ಲ, ಧರ್ಮ ಇರಬಾರ್ದು, ಧರ್ಮ ಆ ಧರ್ಮ ಅಲ್ಲ. ಈ ವಸ್ತುವಿನ ಧರ್ಮ, ಘಟದ ಧರ್ಮ ಅಂದ್ರೆ ಘಟತ್ವ. ಆ ರೀತಿ ವಿಷಯತಂ ಯಾತಕ್ಕೆ ಅರ್ಥ ಹೇಳ್ತೀರಿ ಅಂದರೆ ಅದು ಕಲು ಧಾತುವಿನಿಂದ ಬಂದಿರತಕ್ಕಂಥ ಶಬ್ದ. ಅದಕ್ಕೇನೇನು ಅರ್ಥ ಇದೆ? ಕಲು ಬಂಧನೆ, ಕಲು ಛೇದನೆ, ಕಲು ಜ್ಞಾನೆ, ಕಲು ಕಾಮಧೇನು ಇತೀಚ ಪಠಂತಿ. ಸಿದ್ಧಶ್ಚ ಸಶಬ್ದೋ ಭಗವತಿ. ಇವೆಲ್ಲ ಪರಮಾತ್ಮರಲ್ಲಿ ಪ್ರಸಿದ್ಧಶ್ಚ ಅರ್ಥಗಳು ಇರೋದ್ರಿಂದ ಅಷ್ಟರ್ಥನೂ ಮಾಡಬೇಕಿಲ್ಲಿ ಅಂತ ಹೇಳ್ತಾರೆ. ಒಂದರ್ಥನೂ ಮಾಡಿಲ್ಲ, ಬೇರೆಯವ್ರ ಅರ್ಥ ಇದ್ದಾರೆ. ಒಂದರ್ಥನೂ ಮಾಡಿಲ್ಲ, ಬೇರೆ ಅರ್ಥ ಮಾಡಿದ್ರೆ ಅಪಾರ್ಥ. ಅದು ಆ್ಯಕ್ಚುಲಿ ಒಂದು ಅರ್ಥ ಅಲ್ಲ ಅದು. ನಾನು ಕಾಲ ಅಂತ ಹೇಳಿದ ಆ ರೀತಿ ಅರ್ಥ ಮಾಡಬಾರ್ದು. ಅಭಿಮಾನದ ಪ್ರಶ್ನೆ ಬರೋದೇ ಇಲ್ಲ. ಈಗ ಭಕ್ತ ವಿಷಯ ಹೇಳ್ತಾರೆ. ಈಗ ನೋಡಪ್ಪ, ಈ ರೋಗ ಇಲ್ಲ, ನೀವು ಬದುಕ್ತೀವಿಂದ ಸಾಯ್ತಾರೆ ಅಂತ ಹೇಳಿದ್ರೆ ವೈದ್ಯ ಹೇಳೋ ಮಾತು ಅದು. ಅಭಿಮಾನ ಬೇಕಿಲ್ಲ ಅದಕ್ಕೆ, ಬೇಕಿಲ್ಲ.
ಮತ್ತು ಈ ಪ್ರಶ್ನೆ ಹೇಳೋದಕ್ಕೊಂದು ಕಾರಣ ಇದೆ. ಅರ್ಜುನ ಪ್ರಶ್ನೆ ಕೇಳಿದ್ದೆ, ಯಾರು ಗೆಲ್ತಾರೋ ಯಾರು ಸಾಯ್ತಾರೋ ಗೊತ್ತಿಲ್ಲ ಅಂತೇಳಿ. ಯೋಚನೆ ಮಾಡಬೇಡ, ನೀವು ಗೆಲ್ತೀರಿ ಅಂತ. ನೀವು ಬದುಕ್ತೀರಿ ಶಬ್ದಕ್ಕೆ ಬರೀ ಬದುಕ್ತೀರಿ ಅಲ್ಲ, ನೀವು ಗೆಲ್ತೀರಿ ಅಂತಲೂ ಅರ್ಥ. ಅದು ನೆಕ್ಸ್ಟ್ ಇದ್ರಲ್ಲಿ ಅಂತ ಅದನ್ನೇ ಹೇಳ್ತಾ ಸ್ಪಷ್ಟ ಮಾಡುತ್ತಾ. ಹಾಂ, ಅಕ್ಕ ಕೊರೋನಾ ಬಂದು ಉಳಿದ ಅಂದರೆ ಕೊರೋನಾ ಗೆದ್ದ ಅಂತ ಅರ್ಥ. ಉಳಿದ ಅಂತೆ ಕೊರೋನಾ ಗೆದ್ದ ಅಂತ ಹೇಳೋದಿಲ್ಲ ಏನೋ. ಹಾಂ, ಅದೇ ಹೇಳಿದ್ದು, ಗೊತ್ತಿದ್ದರೂ ಕೂಡ ಗೊತ್ತಾಯ್ತಿಲ್ಲ ಸಾಯ್ತಾರೆ ಅಂತ ಗೊತ್ತಿದ್ದರೂ ಕೂಡ ಕೊನೆವರೆಗೂ ಒಂದು ಹೋಪ್ ಇಟ್ಕೊಂಡಿರ್ತಾರೆ. ಆ ಥರ ಆಗಿರುತ್ತೆ ಕೆಲವು ಎಷ್ಟೋ ಸಲ. ಇದನ್ನು ಸತ್ತ ಅಂತ ತಿಳ್ಕೊಂಡು ಸುಖವಾಗಿದ್ಬಿಡ್ತಾನೆ ಆಮೇಲೆ. ಆದರೂ ಅವರು ಅಲ್ಲಿ ಅಂಟಿಲ್ ಕೆಲವು ಸತ್ತಂತೂ ಮಿಸ್ಸಿಂಗ್ ಇರ್ತಾರೆ, ದೊಡ್ಡ ಜಲಪಾತದಿಂದ ಬಿದ್ದು ಬಿಡ್ತಾರೆ. ತಕ್ಷಣ ಸತ್ತ ಅಂತ ಹೇಳಬಾರ್ದು. ಯಾಕೆ ಗೊತ್ತಾ, ಬಾಡಿ ಸಿಗುತ್ತೆ ಅಂತ ಕನ್ಫರ್ಮ್ ಅಲ್ಲ. ಬಾಡಿ ಸಿಕ್ಕಾಗ ಬಾಳ್ರಿಕೆ ಸಿಗದವ್ರು ಬಾಳ್ರಿಕೆ ಸಾಕಾಗಿಲ್ಲ. ಬಾಡಿ ಸಿಕ್ಕ ಮೇಲೆ ಹೇಳಬೇಕಾದ್ರೆ ಹಿಡಿತಾ ಬರೋದಿಲ್ಲ. ಅದಕ್ಕೆ ಬಾಡಿ ಸಿಗೋವರೆಗೂ ಕೂಡ ಏನು ಆಚರಣೆ ಮಾಡಬಾರ್ದು, ಮಾಡಬಾರ್ದು. ನಿಧಾನ ಟೈಮ್ ನೋಡ್ತಾ ನೋಡ್ತಾ ಹೋಗ್ತಾರೆ. ಎಷ್ಟೋ ಸಲ ಹಾಗೆ ಎಲ್ಲೋ ಬಾರ ಹಿಡ್ಕೊಂಡು ಸಿಕ್ಕೊಂಡ್ಬಿಟ್ಟಿರ್ತಾರೆ. 4-5 ದಿವಸ ಹೊರಗೆ ಬರ್ತದೆ. ಇವರು ಅಂತ್ಯಕ್ರಿಯೆ ಮಾಡೋ ಹೊತ್ತಿಗೆ ಬಂದುಬಿಟ್ರೆ ಮಾಡಬೇಕು. ಅದಕ್ಕೆ ಬಾಡಿ ಸಿಗೋವರೆಗೂ ಏನಲ್ಲ, ಕನ್ಫರ್ಮ್ ಅಲ್ಲ. ತುಂಬ ದಿವಸ ಆದಾಗ ಅದು ಇನ್ನೇನಿರೋ ಚಾನ್ಸಸ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಷ್ಟೇ. ಹಾಂ ಹಾಂ, ಯಾವುದಕ್ಕೆ ಹೌದು, ಅದಕ್ಕೆಲ್ಲ ಮಿಸ್ಸಿಂಗ್ ಕಾಯೋದು ಬೇರೆ, ಇದನ್ನು ಕಾಯೋದು ಬೇರೆ. ಮಿಸ್ಸಿಂಗ್ ಆದರೆ ವರ್ಷಗಟ್ಟಲೆ 12 ವರ್ಷ ಕಾಯ್ಬೇಕು. ಮಿಸ್ಸಿಂಗ್ ಆದ್ರೆ 12 ವರ್ಷ ಮಿಸ್ಸಿಂಗ್ ಆಗಿದ್ದಾರೆ. 12 ವರ್ಷ ಮಿಸ್ಸಿಂಗ್ ಆಗಿದೆ. ಅಲ್ಲಿ ಸಿಕ್ಕವರು ಇದ್ದಾರೆ, 12 ಸಿಕ್ಕವರು ಇದ್ದಾರೆ, ಸಿಗದೇ ಇದ್ದವರು ಇದ್ದಾರೆ. ಆದ್ದರಿಂದ ಮತ್ತೊಂದು ಯೂನಿಟ್ ಕೊಟ್ಟಿದ್ದಾರೆ. ನಿಯತಂ ಕಾಲಪಾಶೇನ ಬದ್ಧಂ. ಇದರಿಂದ ನಮಗೆ ತಕ್ಷಣ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗುತ್ತೆ ದೊಡ್ಡ ಆಸ್ತಿವಂತ ಅವನು. ತುಂಬ ಜನ ಇದ್ದಾರೆ ಪಾರ್ಟ್ನರ್ಸ್. ಅದಕ್ಕೆ ಅವ್ರು ಇಲ್ಲಿ ಹಂಚ್ಕೊಳ್ಳೋಕೆ ಗಲಾಟೆ ಮಾಡಬಾರ್ದು. ಯಾಕೆ ಕಾಯ್ಬೇಕಾದ್ರೆ ಅಲ್ಲಿವರೆಗೆ ಒಂದು ಪೆಂಡಿಂಗ್ ಎಂಕ್ವೈರಿ ಬಿಟ್ಟಿರ್ಬೇಕು. ಹಾಗೇನೆ ಇಲ್ಲ ಇವರಲ್ಲಿ 9 ದಿನದಿಂದ ಸತ್ತರೆ ತಿದ್ರಿ ಮಾಡ್ತೀವಿ, ಒಪ್ಕೋಬೇಕಾದ್ರೆ. ಇಲ್ಲದ್ರೆ ಡಿವೈಡ್ ಮಾಡ್ಕೊಂಡು ಬರೋದಿಲ್ಲ. ಅದು ಡೆಡ್ ಅಂದಮೇಲೆ ಬರೋ ರೈಟು ಇನ್ನೂ ಡೌಟ್ ಇದ್ರೆ ಬರೋದಿಲ್ಲ. ಅವ್ನು ವಿಲ್ ವರ್ಕ್ ಆಗೋದು ಯಾವಾಗ, ಸಾಯೋವರೆಗೂ ವಿಲ್ ಫಂಕ್ಷನ್ ಮಾಡೋದಿಲ್ಲ. ಅದು ರೆಡಿ ಇದೆ ಅಷ್ಟೇ ಹೊರತು ಫಂಕ್ಷನ್ ಮಾಡೋದು ಸತ್ತ ತಕ್ಷಣ ಫಂಕ್ಷನ್ ಮಾಡಿ. ಇವ್ನು ಸತ್ತ ತಕ್ಷಣ ಅದು ಬದುಕುತ್ತೆ ಅಂತ ಅರ್ಥ. ಇವನು ಸತ್ತ ತಕ್ಷಣ ವಿಲ್ ಬದುಕಿ ಬಿಡುತ್ತೆ. ಇಲ್ಲದ ಅಲ್ಲಿವರೆಗೆ ಅದು ಹೇಗಿರುತ್ತೆ, ಇನ್ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಟಿವ್ ಆಗೋದಾಗ ಅಲ್ಲಿವರೆಗೆ ಇನ್ನೊಂದು ಚಾನ್ಸ್ ಇದೆ ಆತನಿಗೆ. ಚೇಂಜ್ ಮಾಡ್ಬೋದು ಮತ್ತೆ ಬೇಕಾದ್ರೆ. ಆದ್ಮೇಲೆ ಏನು ಮಾಡಕ್ಕೆ ಬರೋದು. ನಿಯತಂ ಕಾಲಪಾಸೇನ ಬದ್ಧಂ ಶಕ್ರ ವಿಕಥಸೆ ಅಯಂ ಸ ಪುರುಷ ಶ್ಯಾಮೋ ಲೋಕಸ್ಯ ಹರತಿ ಪ್ರಜಾ ಬದ್ಧ್ವಾ ತಿಷ್ಠತಿ ಮಾಂ ರೌದ್ರಃ ಪಶೂನ್ ರಶನಯಾ ಯಥಾ ಇತಿ. ಮೋಕ್ಷಧರ್ಮೇ ವಿಷ್ಣುನಾ ಬದ್ಧೋ ಬಲಿರ್ವಕ್ತಿ. ಮೋಕ್ಷಧರ್ಮ ಮತ್ತೆ ಬಲಿ ವಾಸವ ಸಂವಾದ ದೊಡ್ಡ ಭಾಗ ಬರುತ್ತೆ. ಅದರಲ್ಲಿ ಬರೋ ವಿಷಯನ ಆಚಾರ್ಯ ಕೋಟ್ ಮಾಡ್ತಾರೆ. ಬರೀ ವಿಷ್ಣು ಅರ್ಥ ಹೇಳಲಿಲ್ಲ. ವಿಷ್ಣುನಾ ಬದ್ಧ ಬಲಿರ್ವಕ್ತಿ, ವಿಷ್ಣುವಿನಿಂದ ಬಂಧಿತನಾದಂಥ ಬಲಿ ಚಕ್ರವರ್ತಿ ಹೇಳೋ ಮಾತು ಅಂತ ಹೇಳ್ತಾ ಅಲ್ಲಿರೋ ವಿಷಯ ಹೇಳಿದ್ದಾರೆ. ಒಟ್ಟು ನಮಗೆ ಸಾವು ಅಂದ್ರೇನು, ಆಟೋಮೆಟಿಕ್ ಅಲ್ಲ. ಏನದು, ಮೃತ್ಯು ದೇವತೆ ಬರಬೇಕು. ಅದು ಮೃತ್ಯು ದೇವತೆಗೆ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಯಮದೇವರು ಹೇಳಬೇಕು, ಅವರಿಗೂ ಸ್ವಾತಂತ್ರ್ಯ ಇಲ್ಲ. ಕೊನೆಗೆ ಅಲ್ಟಿಮೇಟ್ ಎಲ್ಲಿ ಬರ್ಬೇಕೀಗ. ಸೊ ಯಾರು ಕೊಂದಾಗಾಯ್ತು ಈಗ, ಯಾರೊಬ್ಬನ ಹ್ಯಾಂಗ್ ಮಾಡ್ತಾನೆ ಅವನ ಹೆಸರು ಹೇಳೋದಿಲ್ಲ. ಸರ್ಕಾರ ಕೊಲ್ಲಿಸ್ತು ಅಂತ ಹೇಳ್ತಾರೆ. ಸರ್ಕಾರ ಕೊಲ್ಲಿಸ್ತು, ಕೋರ್ಟ್ ಪ್ರಕಾರ ಸತ್ತ, ಅವನ ಹೆಸರು ಹೇಳೋದೇ ಇಲ್ಲ. ಕೋರ್ಟ್ ಅಂತ ಹೇಳ್ತಾರೆ, ಅವನು ನ್ಯಾಯಾಧೀಶ ಹೆಸರು ಹೇಳೋದಿಲ್ಲ. ಅವನ ಹೆಸರು ಇಂಪಾರ್ಟೆಂಟ್ ಅಲ್ಲ, ಅವನ ಪವರ್ ಅಷ್ಟೇ ಇಂಪಾರ್ಟೆಂಟ್. ವಿಷ್ಣು ಅಂದ್ರೆ ಹಾಗೆ ಇಲ್ಲಿ. ಇತಿ ಮೋಕ್ಷಧರ್ಮೇ ವಿಷ್ಣುನಾ ಬದ್ಧೋ ಬಲಿರ್ವಕ್ತಿ ವಿಷ್ಣು ಚ ಅಧೀಶ್ವರೇ ಚಿತ್ತಂ ಧಾರಯನ್ ಕಾಲವಿಗ್ರಹೇ ಇತಿ ಚ ಭಾಗವತೆ. ಅದು ಮಹಾಭಾರತ, ಇದು ಭಾಗವತ. ಮಹಾಭಾರತ ಯಾಕೆ ಕೋಟ್ ಮಾಡ್ತಾರೆ, ಭಾಗವತನ ಭಾರತ ಕೋಟ್ ಮಾಡ್ತಾರೆ. ಕರೆಕ್ಟು. ಯಾತಕ್ಕೆ, ಅದರಲ್ಲೇ ಗೀತಾ ಬಂದಿರೋದ್ರಿಂದ. ಭಾಗವತ ಯಾಕೆ ಕೋಟ್ ಮಾಡಬೇಕು ಅಲ್ಲ, ಏನಂತ ಹೇಳಬೇಕು, ಡೈರೆಕ್ಟ್ ಕಾರಣ ಕೊಡ್ಬೇಕು. ಆದಷ್ಟು ಬೇಗ ಹೇಳ್ಕೊಡ್ಬೇಕೇನೆ. ಯಾಕೆ ಭಾಗವತ ಯಾಕೆ ಕೋಟ್ ಮಾಡೋದು, ಸ್ಕಂದ ಪುರಾಣ ಎಲ್ಲ ಕೊಟ್ಟು ಅದು ಹೆಸರು ಬರೆದಿರ್ತಾನೆ, ಅದು ಕೋಟ್ ಮಾಡ್ತಾರಲ್ಲ ಬೇರೆ ಕಡೆಗೆ. ಇಲ್ಲಿ ಯಾಕಂದ್ರೆ ಕೋಟ್ ಮಾಡಿದ್ರು ಅಲ್ಲ. ಸಿಂಪಲ್. ಅರ್ಥೋಯ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ. ಭಾರತದ ನಿರ್ಣಯ ಆದ್ದರಿಂದ ಅದು ಭಾರತದಷ್ಟೇ ವ್ಯಾಲ್ಯೂಟಿ ಬಂತ. ಈಗ ಭಾರತ ವಿಷಯದಲ್ಲಿ ಬಂದಿರೋದ್ರಿಂದ ಅದನ್ನು ಹೇಳಬೇಕಾಗಿ ಅರ್ಥ ಆಯ್ತು. ಭಾಗವತ ಉಳಿದ ಪುರಾಣಗಳು ಹಾಗೆ ಆದ್ರೂ ಕೂಡ ಡೈರೆಕ್ಟ್ ಇದು. ಭಾಗವತ ಅನ್ನೋದು ಭಾರತ ಡೈರೆಕ್ಟ್ ಕನೆಕ್ಟೆಡ್ ಆದ್ರಿಂದ ಕೋಟ್ ಮಾಡ್ತಾರೆ. ವಿಷ್ಣು ಚಾಧೀಶ್ವರೇ ಚಿತ್ತಂ ಧಾರಯನ್ ಕಾಲವಿಗ್ರಹೇ ಇತಿ ಚ ಭಾಗವತೆ. ಪ್ರವೃದ್ಧ ಪರಿಪೂರ್ಣೋ ಅನಾದಿರ್ವಾ. ನಾನು ಪರಿಪೂರ್ಣ ಒಂದು ಕಡೆಗೆ, ಅನಾದಿ ಒಂದು ಕಡೆಗೆ. ಪ್ರಶ್ನೆ ಏನು ಗೊತ್ತಾ, ನೀನು ಮೃತ್ಯು ಅಂತ ಹೇಳ್ತೀಯಲ್ಲ, ನೀನು ಕಾಲ, ನಿನಗೆ ಯಾವಾಗ ಕಾಲ ಆಗುತ್ತೆ ಅಂದರೆ ನಾನು ಇಲ್ಲ, ನಾನು ಕಾಲದ ಸ್ವಾಮಿ, ನನಗೆ ಅಪ್ಲಿಕಬಲ್ ಅಂತ ಹೇಳ್ತಾ. ಗೊತ್ತಾಯ್ತಾ. ಓನರ್ ಬೈತಾನೆ, ಇವನು ಗೆಟೌಟ್ ಅಂದರೆ ಓನರ್ ಅವ್ನು ಗೆಟೌಟ್, ಇವ್ರಿಗೆ ಗೆಟೌಟ್ ಹೇಳೋ ಹಕ್ಕಿಲ್ಲ ಹೇಳಿ ಇನ್ನೊಂದು ಅಪರಾಧ ಯಾಡಾಗುತ್ತೆ. ಋತಂಚ ಸತ್ಯಂಚ, ಈ ಋತಂ ಬೇರೆ ಇದು. ಋತಂ ಇದು ಋತೆ ಅಲ್ಲ.
ಅದು ಅವ್ಯಯ, ಇದು ಪದ, ಇದು ಶಬ್ದ, ಇದು ನಾಮಪದ, ಇದು ನಾಮಪದ. ಸಂಧ್ಯಾದಲ್ಲಿ ಬರ್ತದೆ, ವೇದದಲ್ಲಿ ಬರ್ತದೆ, ಸಂಧ್ಯಾದಲ್ಲಿ ಹಾಕಿದ್ದಾರೆ ಅಷ್ಟೇ. ಸಂಧ್ಯಾದಲ್ಲಿ ಮತ್ತೆ ಶುರು ಆಗಲಿಲ್ಲ ವೇದ. ಧಾರೆಯನ್ನು ಕಲಿಯ ಕಾಲ ನಿಗ್ರಹೇ, ವಿಗ್ರಹ ಕಾಲದ ರೂಪಿ ಅಂತ ಅರ್ಥ. ಕಾಲ ವಿಗ್ರಹೇ ವಿಷ್ಣು ಚ ಅಧೀಶ್ವರೇ ಚಿತ್ತಂ ಸತ್ಯಂ ಇತಿ ಭಾಗವತೆ ಪ್ರವೃದ್ಧ ಪರಿಪೂರ್ಣ. ವೃದ್ಧ ಪೂರ್ಣ, ಪ್ರವೃದ್ಧ ಪರಿಪೂರ್ಣ, ಅನಾದಿರ್ವಾ. ಏನು ಅನಾದಿ ಅಂತ ಅರ್ಥ ಹೇಗೆ ಬಂತಂತ ಕೇಳಿದರೆ, ಪ್ರವೃದ್ಧ, ಪ್ರವೃದ್ಧ ಅಂದ್ರೆ ಏನು? ಸದಾಕಾಲ ಇದೇ ರೀತಿ ಇರೋನ್ನ. ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷಾ ಲೋಕಸ್ಯ ಹಿ ಮಂದದೃಷ್ಟಿಂ ಅಂತ ಹೇಳಿದ್ದಾರೆ. ಋತಂಚ ಸತ್ಯಂಚಾಭಿಧಾತ್ತಿ ಶ್ರುತಿ ಏತನ್ ಮಹದ್ಭೂತಂ ಅನಂತ. ದೇವರಿಗೆಲ್ಲ ವರ್ಣನೆಗಳು, ಸವೃತ, ಸತ್ಯ, ಇವೆಲ್ಲ ದೇವರ ವರ್ಣನೆಗಳು. ಇವೆಲ್ಲ ಋತ ಅಂದ್ರೆ ಏನು ಬಂದಿದೆ. ಋಗತೋ ವಿತಿಧಾಸ್ತೋಸ್ತು ಸದಾವಗತವತ್ ಸದಾ ಎಲ್ಲಿ ಬಂದಿದೆ? ತತ್ವೋದ್ಯೋತಲ್ಲಿ ಬಂದಿದೆ, ಗೊತ್ತಾಯ್ತಾ? ಋತ ಅಂದರೆ ಸತ್ಯ ಅಂತ ಹೇಳಿಬಿಟ್ಟು, ಬರೀ ಸತ್ಯ ಅಲ್ಲ, ಶಾಶ್ವತವಾದ ಸತ್ಯ ಇದು. ಅನೃತ ಆಪೋಸಿಟ್. ಈಗ ಅನೃತ ಅಂದರೆ ಸುಳ್ಳು. ಸೊ ಅನೃತ ಅಂತ ಜಗತ್ತನ್ನು ಕರೆದರೆ ದೇವರಂತೆ ನಿತ್ಯ ಅಲ್ಲ ಅಂತ ಅರ್ಥ. ದೇವರು ನಿತ್ಯ, ಅನೃತ ಅಂದ್ರೆ ಏನು? ಅನಿತ್ಯ ಅಂತ ಆಯ್ತೆ ಹೊರತು ಸುಳ್ಳು ಅಂತ ಆಗಲಿಲ್ಲ. ಎಲ್ಲಾದರೂ ವೇದಗಳಲ್ಲಿ ಡಿಕ್ಷನರಿ ಅನೃತ ಅಂದರೆ ಸುಳ್ಳು ಅಂತಾನೆ ಅರ್ಥ. ಆದರೆ ಅದ್ವೈತಗಳ ಅರ್ಥ ಅವರಿಗೂ ಬೇಕಿಲ್ಲ. ಸುಳ್ಳು ಅಂತ ಹೇಳಿದ್ರೆ ಸಹಸದ್ ವಿಲಕ್ಷಣ ಅಂತ ಹೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಜಗತ್ತು ನೃತ ಅಂತ ಪ್ರೂವ್ ಆಗಿಬಿಟ್ಟಿದೆ, ವೇದನೆ ಹೇಳಿಬಿಟ್ಟಿದೆ, ಕರೆಗಳು ಅನೃತ ಅಂತ ಹೇಳಿಬಿಡೋದು. ಯಾತಕ್ಕೆ ಅಂದರೆ ಅನಿತ್ಯ ಅಂತ ಅರ್ಥನೇ ಹೊರತು ಏನಂತ ಅರ್ಥ ಮಾಡಬಾರದಲ್ಲಿ, ಸುಳ್ಳು ಅಂತ ಅರ್ಥ ಮಾಡಿಕೊಡೋದು ಅಂತ. ವಿಷ್ಣುರಸ್ತು ತವಸಸ್ತವೀಯಾನ್ ತ್ವೇಷಂ ಹಿ ಅಸ್ಯ ಸ್ಥವಿರಸ್ಯ ನಾಮ ಇತಿ ಚ. ವೇದವಾಕ್ಯ ಮತ್ತೆ ಕೊಟ್ಬಾರ್ದು. ಏತನ್ ಮಹದ್ಭೂತಂ, ಏಕೋ ವಿಷ್ಣುರ್ ಮಹದ್ಭೂತಂ. ಮಹದ್ಭೂತಂ ಅಂದ್ರೇನು? ಅತಿ ದೊಡ್ಡ ಚೇತನ. ಇದು ಭೂತ ಅಂದರೆ ಚೇತನ, ದೊಡ್ಡ ದೇವ ಅಂತ ಅರ್ಥ ಮಾಡಬಾರದು. ದೊಡ್ಡ ಚೇತನ ವಿಷ್ಣು, ಆದ್ದರಿಂದ ಇದು ಯಾವುದೂ ಅಪ್ಲಿಕಬಲ್ ಅಲ್ಲ. ಏತನ್ ಮಹದ್ಭೂತಂ ಅನಂತ. ವಿಷ್ಣು, ಇಲ್ಲಿ ಅಂತ ಪದ ಇದೆ. ವೃದ್ಧ. ಅಂದ್ರೆ ನಾನು. ಅಂದ್ರೆ ಅಕಯ ಸಂಭೋಗ ಸಖ ವಿಷ್ಣುವಾಚಕ. ತವಸಸ್ತವೀಯಾನ್, ಎಲ್ಲ ನಿತ್ಯದಲ್ಲಿ ನಿತ್ಯ. ತ್ವೇಷಂ ಹಿ ಅಸ್ಯ ಸ್ಥವಿರಸ್ಯ ನಾಮ. ಅದಕ್ಕೇನೆ ದೇವರಿಗೆ ಹೆಸರಿದೆ ಅಂತ ಹೇಳಿರೋದ್ರಿಂದ ದೇವರು ಈ ಶಬ್ದ ಉಪಯೋಗಿಸಿದ್ದು ಏನಾಯ್ತು? ಈಗ ತಾನು ಕಾಲ ಅಂತ ಹೇಳೋ ಮೂಲಕವಾಗಿ ತಾನು ಕಾಲವಿಲ್ಲದವನು, ಉಳಿದವರಿಗೆಲ್ಲ ಕಾಲ ಉಂಟು ಮಾಡುವವನು ಅಂತ ಹೇಳಿದಾಗಾಯ್ತು. ಈಗ ಪ್ರಸಂಗ ಬಂದಿಂದ ಮಾಡ್ತಾ ಇದ್ದೇನೆ ಅಷ್ಟೇ. ಇದಕ್ಕಿದ್ದಾಗ ಪೊಲೀಸ್ ಸ್ವಾಮಿ ನಡೀತಾ ಯಾರೋ ಬರ್ತಾರೆ, ಫ್ರೆಂಡ್ ಕೂರ್ತಾರೆ, ಮೆಲ್ಲಗೆ ಅರೆಸ್ಟ್ ಮಾಡ್ತಾನೆ ಪೊಲೀಸ್. ಅವನು ಜಾತಕ್ಕೆ ಬಂದ, ಮುಫ್ತಿಯಲ್ಲಿ ಬಂದ, ಓಡೋಬಾರ್ದು ಹಿಡ್ಕೊಳ್ಳೋಕ್ಕೋಸ್ಕರ ಬಂದ, ಮೆಲ್ಲ ಮಾತಾಡ್ತಾ ಕೈ ತೆಗೆದು ಕಟ್ಟಿದೆ. ಹಾಗೆ ಯಾರು ನೀನಂದ್ರೆ ನೋಡು ತೋರಿಸ್ತಾರೆ. ಆ ಥರ ಆಯ್ತು. ಅರ್ಥ ಬಂದಿರೋದು ಯಾತಕ್ಕೆ ಬಂದಿರೋದು ಅಲ್ಲಿಗ? ನಾನು ಬಂದಿರೋದು ಹಾಗೆ ಅರೆಸ್ಟ್ ಮಾಡೋಕ್ಕೆ ಕೊಂದಾಕ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಉಳಿದವ್ರ ಕೈಲಿ ಆಗೋದಿಲ್ಲ. ಸಿಕ್ಕಾಪಟ್ಟೆ ಹೊರಗೆಲ್ಲ ಇದ್ದಾರಲ್ಲ, ಅದು ಭೀಮ ತಾನು ಇಬ್ಬರೇ ಆಗಬೇಕು. ಸ್ವಾತಂತ್ರ್ಯ ತನ್ನದೇ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾರೆ. ಅದು ನತು ವರ್ಧನಂ. ಅರೆಸ್ಟ್ ಮಾಡ್ತಾನೆ ಅಂತಷ್ಟು ಅರೆಸ್ಟ್ ಮಾಡೋದು ಏನಾಗಿರ್ಬೇಕು? ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆಯವ್ರು ಮಾಡಕ್ಕೆ ಅರೆಸ್ಟ್ ಮಾಡಕ್ಕೆ ಬರೋದಿಲ್ಲ, ಮತ್ತು ಯಾವುದೋ ಡಿಪಾರ್ಟ್ಮೆಂಟ್ ಮಾಡಕ್ಕೆ ಬರೋದಿಲ್ಲ. ಸಂಬಂಧಪಟ್ಟವ್ರು ಅವರೇ. ಸೊ ತಾನು ಸರ್ವ ಈಗ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃನ ಪ್ರಧಾನ ಆದ್ದರಿಂದ ಮಾಡಕ್ಕೆ ಬಂದಿದ್ದೇನೆ ಈಗ ಅಂತ. ಅದಕ್ಕೆ ಹೇಳಿದೆ, ರಾಮಾಯಣದಲ್ಲಿ ಒಬ್ಬರೂ ಸಾಯದಂತ ನೋಡ್ಕೊಂಡ ಕಪಿಗಳನ್ನು. ಇಲ್ಲಿ ಹಾಗಲ್ಲ. ಯಾಕೆ? ಕಾಲ ಬದಲಾಗಬೇಕೀಗ. ಇವು ಕಲಿಯುಗ ಎಂಟರ್ ಆಗಬೇಕೀಗ. ಇವರಿದ್ದರೆ ಕಲಿಯುಗ ಬರೋದಿಲ್ಲ. ಕಲಿಯುಗ ಬಂದರೆ ಇವರು ಇರೋದಲ್ಲಿ ಪಂಜಿತ ಆಗುತ್ತೆ. ಅದಕ್ಕೆ ಅದು ಚೇಂಜ್ ಮಾಡಬೇಕು. ಅದೆಲ್ಲ ನೆಕ್ಸ್ಟ್ ಸೀನ್ ಬರೋಗೆಲ್ಲ ಖಾಲಿ ಮಾಡ್ತಾರಲ್ಲ ಹಾಗೆ. ಮತ್ತು ಅದೇ ಸೀನಾರೆ ಕಂಟಿನ್ಯೂ ಮಾಡೋದು. ನೆಕ್ಸ್ಟ್ ಸೀನ್ ಬರ್ಬೇಕಾದ್ರೆ ಯಾವುದೋ ರಾಜ್ಯದ ಸೀನ್ ತೆಗೆದು ಅರಣ್ಯ ಸೀನ್ ಹಾಕ್ತಾರೆ. ಯಾಕೆ? ಅಲ್ಲಿ ಮಾತ್ರ ಬೇರೆಯವ್ರ ಎಂಟ್ರಿ ಇಲ್ಲ, ಅದಕ್ಕೆ ಅವ್ರು ಮಾತ್ರ ಬರಬೇಕು. ತಸ್ಮಾತ್ ತ್ವಮಿಷ್ಠ ನ ಕರ್ಮಣ ಇತಿ ಕರ್ಮಣ ಅಪಿ ನ ಕರ್ಮಣ ವರ್ಧತೆ ನ ಕನೀಯಾನ್ ಇತ್ಯ ವಾಕ್ಯಗಳಿವೆ. ನೋ ಕನೀಯಾನ್ ಅಂತ. ನತು ವರ್ಧನಂ ನಾಸೌ ಜಜಾನನ ಮೆರಿಷ್ಯತಿ ನೈಧತೆ ಸೌ. ಈ ಪದ ಯಾತಕ್ಕೆ ಹಾಕ್ತಾರೆ ಗೊತ್ತಾ ಆಚಾರ್ಯರು? ಪ್ರವೃದ್ಧ ಅನ್ನೋ ಪದ ಬಂತಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಷ್ಟೆಲ್ಲ ಕೊಡ್ತಾರೆ. ರಾಮಾವತಾರಕ್ಕೂ ಅದನ್ನೇ ಹೇಳಿದೆ. ದೇವರಿಗೆ ರಾಮನಿಗೆ ಅಪ್ಲೈ ಆಗೋದಿಲ್ಲ, ಉಳಿದವರಿಗೆ ಅಪ್ಲೈ ಆಯ್ತೆ ಹೊರತು ರಾಮ ಬೆಳೆದ ಅಂತ ಹೇಳಬಾರದು ಅಂತ ಹೇಳಿ. ಇಲ್ಲೂ ಹಾಗೆ. ನಾಸೌ ಜಜಾನ ನ ಮರಿಷ್ಯತಿ ನಾ ಏಧತೆ ಅಸೌ. ಇವನೆಂದೂ ಹುಟ್ಟಿಲ್ಲ, ಎಂದೂ ಸಾಯೋದಿಲ್ಲ, ಎಂದೂ ಬೆಳೆಯೋದೂ ಇಲ್ಲ ಅಂತ ಹೇಳಿದ್ರು. ನಿತ್ಯ. ಆಕಾಶ ಹೇಳ್ತೀವಲ್ಲ ಹಾಗೆ. ಆಕಾಶ ತುಂಬ ದೊಡ್ಡದಾಗ್ಬಿಟ್ಟಿದೆ ಇತ್ತೀಚೆಗೆ ಅಂತ ಯಾರು ಹೇಳಿದ್ ನೋಡಿದ್ದೀರಾ? ಇಲ್ಲ. ಇತಿ ಭಾಗವತ್ ಇದು ಮೋಕ್ಷ ಧರ್ಮೇ ನ ಕರ್ಮಣ ಇತಿ. ಅದು ಭಾಗವತ, ಇದು ಮೋಕ್ಷ ಧರ್ಮ. ಯಸ್ಯ ದಿವ್ಯಂ ಮಿತದ್ರೂಪಂ ಕ್ಷೀಯತೆ ವರ್ಧತೇನ ಚ. ಪರಮಾತ್ಮನ ದಿವ್ಯ ರೂಪಕ್ಕೆ ಮಾತ್ರ ಸಾವಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ರೂಪಗಳು ದಿವ್ಯ ಆದ್ದರಿಂದ ಯಾವ ರೂಪಕ್ಕೂ ಕೂಡ ಕ್ಷಯ ವೃದ್ಧಿ ಆದಿಗಳು ಇಲ್ಲ. ನ ಕರ್ಮಣ ಇತಿತು ಕರ್ಮಣಾಪಿ ನ ಕಿಮು ಸ್ವಯಂ ಇತಿ.
ನ ಕರ್ಮಣ ಇತಿತ್ತು ಕರ್ಮಣ ಅಪಿನ ಏನು ಇಂತು ಸ್ವಯಂ ಇತಿ. ಸ್ವಯಂ ನಾಶನೂ ಇಲ್ಲ, ಸುಮ್ಮನೆ ಯಾರು ಅರೆಸ್ಟ್ ಮಾಡೋದಿಲ್ಲ. ಕಳ್ಳತನ ಮಾಡಿದ್ದಕ್ಕೆ ಮಾಡಿದರು, ಕೊಲೆ ಮಾಡಿದ್ದಕ್ಕೆ ಮಾಡಿದರು. ಒಂದು ದೋಷ ಅದು. ದೇವರಿಗೆ ದೋಷಗಳೇ ಇಲ್ಲ, ಅದರಿಂದ ಕರ್ಮ ಅಂಥದ್ದಿಲ್ಲ, ಸ್ವರೂಪವೇ ಅಂಥದ್ದು. ಅದರಿಂದ ಏನಿಲ್ಲ, ಸರ್ವಥಾ ನಾಶಾಭಾವ ದೇವರಿಗೆ ಹೇಳಬೇಕು. ಪ್ರತ್ಯನೀಕತ್ವಂತೂ ಪರಸ್ಪರತೆ. ಪ್ರತ್ಯನೀಕರು ಅಂದರೆ ಈ ಕಡೆ ಸೈನ್ಯ ಆ ಕಡೆ ಸೈನ್ಯ. ಲೋಕಾನ್ ಸಮಾಹರ್ತುಮಿಹ ವಿಶೇಷೇಣ ಪ್ರವೃತ್ತಾನ. ಲೋಕಗಳನ್ನು ಉಪಸಂಹಾರ ಮಾಡಕ್ಕೆ ಕೊಟ್ಟಿದ್ದೇನೆ. ಲೋಕಾನ್ ಜನಗಳನ್ನ ಏನು ಮಾಡಕ್ಕೆ ಕೊಟ್ಟಿದ್ದೇನೆ ನಾನೀಗ? ಖಾಲಿ ಮಾಡ್ಬೇಕು. ನೆಕ್ಸ್ಟ್ ಬ್ಯಾಚ್ ಬರುತ್ತೆ, ಕ್ಲಾಸ್ ಚೇಂಜ್ ಮಾಡಬೇಕಲ್ಲ, ಎಲ್ಲ ಖಾಲಿ ಮಾಡಿಬಿಡೋದು. ಅದು ಮಾಡಿಸ್ತಾ ಇದ್ದೆ. ಈ ಹೈಸ್ಕೂಲ್ ಸಾಮಾನ್ಯ ಏನು ಮಾಡ್ತಾರೆ, ಒಂದು ಸೆಕ್ಷನ್ ಲೆಟರ್ ಸಾಮಾನ್ಯ ಇರುತ್ತೆ, ಅದೇ ಇರುತ್ತೆ. ಹೈಯರ್ ಕಾಲೇಜ್ ಹಾಗಲ್ಲ, ಕ್ಲಾಸ್ ಚೇಂಜ್ ಆಗ್ತಾ ಇರ್ತದೆ. ಒಂದು ಪೀರಿಯಡ್ ಬೇರೆ ಬೇರೆ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ. ಆ ಥರ ಆಗಿದೆ ಈಗ ಬದಲಾವಣೆ ಆಗಬೇಕಾದ್ರಿಂದ ಇವರೆಲ್ಲ ಏನಾಗಬೇಕೀಗ, ಈ ಜನಗಳೆಲ್ಲ ಹೋಗಲೇಬೇಕು. ಅದಕ್ಕೆ ಹೊರಗೆ ಬಂದಿದ್ದೇನೆ. ಅದಕ್ಕೇನೆ ವಿವರಣೆ ಇಷ್ಟೆಲ್ಲ ಕೂಡ. ಸುಮ್ಮನೆ ಪ್ರವೃತ್ತ ಶಬ್ದ ಸುಮ್ಮನೆ ಅರ್ಥ ಏನು? ಭಾರಿ ಬೆಳೆದವನು ಅಂತ ಅರ್ಥ. ಭಾರಿ ಬೆಳೆದವನು ಅಂದರೆ ಬೆಳವಣಿಗೆ ಇದೆ ಅಂತ ಆಗಲಿಲ್ಲ ದೇವರಿಗೆ, ಅಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಬರೀತಾ ಇತ್ತು. ಬೇಕಷ್ಟು ಕಡೆ ಬರುತ್ತೆ. ಇಲ್ಲಿ ಕೋಟ್ ಮಾಡಿದ್ರಲ್ಲ ಈಗ, ನಾನಾಸೌ ಜಾರಣ ಮನುಷ್ಯತೆ ನೈದತೆ ಸೌವಿತಿ ಭಾಗವತೆ. ಭಾಗವತನೇ ಕೋಟ್ ಮಾಡಿದ್ದಾರೆ. ಅಕ್ಷೋಹಿಣ್ಯಾದಿ ಭೇದೇನ ಬಹುವಚನಂಚ ಯುಕ್ತಂ ಪ್ರತ್ಯನೀಕತ್ವ ಭಾಯನದ ಭ್ರಾತ್ರಾದೀಚ ಋತೆ ಅಂತ ಬಂತಲ್ಲಿ. ಯಾತಕ್ಕೆ ಅಂದರೆ ಭ್ರಾತೃ ಆದೀನ್. ಭ್ರಾತೃಗಳು ಅಂದರೆ ಯಾರು? ಭೀಮಾಧೀಷ್ಠರ ನಕರ ಸಹದೇವರು. ಅನಂತರ ಆದಿ ಶಬ್ದದಿಂದ ಯಾರನ್ನು ತಗೋಬೇಕೀಗ? ಸಾತ್ಯಕಿ ಅವರೆಲ್ಲ ಏನಿದೆ ಅದನ್ನೆಲ್ಲ ತಗೋಬೇಕು. ಪ್ರತ್ಯನೀಕತ್ವಂತು ಪರಸ್ಪರತೆಯ ಸರ್ವೇಪಿ. ಅದೇನಿದೆ? ಭ್ರಾತ್ರಾದೀಂಶ್ಚ ಋತೆ ಇತಿ ಅಪಿ. ಋತ ಅಂತ ಓದ್ಕೋಬಾರ್ದು, ಋತಮ್ ಅಂತ ಓದ್ಕೋಬಾರ್ದು, ಋತೆ ಭವಿಷ್ಯಂತಿ. ಅಕ್ಷೋಹಿಣ್ಯಾದಿ ಭೇದೇನ ಬಹುವಚನಂಚ ಯುಕ್ತಂ. ಬಹುವಚನ ಯಾತಕ್ಕೆ ಹೇಳಿದ್ರು ಅಂದರೆ ಅಕ್ಷೋಹಿಣಿ ಗಟ್ಲೆ ಸೈನ್ಯ ಸಾಯೋದ್ರಿಂದ ಬಹುವಚನ ಉಪಯೋಗಿಸಿದ್ದಾರೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ. ತಾತ್ಪರ್ಯ ಆಯ್ತಲ್ಲೀಗ. ಕಾಲ ಶಬ್ದಕ್ಕೆ ಅರ್ಥ. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಜನಾರ್ದನ. ಅಲ್ಲಿ ಹೇಳಿದ್ದಾರೆ ಪರಮಾತ್ಮ ಧರ್ಮಗಳು ಇವೆಷ್ಟು ಅಂತ. ಕಲಿತ ಅಂದರೆ ಹೊಂದಿರುವ ಅಂತ ಅರ್ಥ. ಸಂಕಲನ ಕೂಡಿಸೋದು ಅಂತ ಹೇಳ್ತೀವಲ್ಲ, ಹಾಗೆ ಒಟ್ಟಿಗೆ ಮಾಡಿದರೆ ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಜನಾರ್ದನ. ಒಟ್ಟುಗೂಡಿದ ಎಲ್ಲ ಪರಿಪೂರ್ಣ ಗುಣಯುಕ್ತನಾದ್ದರಿಂದ ದೇವರಿಗೆ ಏನಂತ ಹೆಸರಿದೆ? ಕಾಲ ಅಂತ ಕರೀತಾರೆ. ಇಲ್ಲೂ ಪದಾರ್ಥ ಆಚಾರ್ಯ ಜನಾರ್ದನ ಪದ ಉಪಯೋಗಿಸಿದ್ದಾರೆ. ಜನಾರ್ದನ ತಾನು ಹುಟ್ಟಿದವನು ಕೊಲ್ಲಕ್ಕೆ ಬಂದಿದ್ದಾನೆ ಅಂತ. ಜನಾರ್ದನ ಸಂಹಾರಾತ್ ಸರ್ವವಿತ್ವಾತ್ವಾ ಸರ್ವವಿದ್ರಾವಣೇನವ. ಸಂಹಾರ ಮಾಡ್ತಾನೆ ಇನ್ನೊಂದು ಕಾರಣ. ಸರ್ವವಿತ್ ಎಲ್ಲ ತಿಳಿದವನು ಮತ್ತೊಂದು ಕಾರಣ. ಸರ್ವವಿದ್ರಾವಣೇನ ಚ ಎಲ್ಲರನ್ನು ಓಡಿಸ್ತಾ ಇದ್ದಾನೆ. ಓಡಿಸ್ಬೇಕಾದ್ರೆ ಎಲ್ಲಿಗೆ? ಅವರವ್ರ ಲೋಕಕ್ಕೆ. ಇತಿ ಮಹಾವಾರಾಹೇ ಅಪಿ ಶಬ್ದೇನ ಭ್ರಾತ್ರಾದೀನಪಿ ಋತೆ. ಅಲ್ಲಿ ಹೇಳಿದ್ದನ್ನು ಜ್ಞಾಪಿಸಿದ್ರು. ಭ್ರಾತ್ರಾದೀನಪಿ ಋತೆ ತಸ್ಮಾತ್ ತ್ವಮುತ್ತಿಷ್ಠ. ಇಷ್ಟಾದ ಮೇಲೆ ವಾಪಸ್ಸಿಲ್ಲಿ ನ ಕರ್ಮಣ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ ತ್ವಂ ಉತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯಾ ಏವ ಏತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನೆನ್ಪಿಟ್ಕೋಬೇಕು. ಎಷ್ಟು ಅಪೂರ್ವ ಶ್ಲೋಕ ನೋಡಿ ಇವತ್ತೆ. ತಸ್ಮಾತ್ ತ್ವಂ ಉತ್ತಿಷ್ಠ, ಅದಕ್ಕೆ ನೀನು ಎದ್ದೇಳು. ಯಶೋ ಲಭಸ್ವ, ಕೀರ್ತಿ ಪಡೆ. ಹೇಗೆ? ಶತ್ರುನ್ ಜಿತ್ವಾ ಯಶೋ ಲಭಸ್ವ, ಶತ್ರುವನ್ನು ಗೆಲ್ಲೋ ಕೀರ್ತಿಯನ್ನು ಪಡೆ. ಭುಂಕ್ಷ ರಾಜ್ಯಂ ಸಮೃದ್ಧಂ, ಸಮೃದ್ಧ ರಾಜ್ಯವನ್ನು ನೀನು ಅನುಭವಿಸು. ಆ್ಯಕ್ಚುಲಿ ಆಡ್ತಿರೋ ಧರ್ಮರಾಜ ಅಲ್ಲ, ಇದು ಯುವರಾಜನಲ್ಲ, ಮಹಾರಾಜನೂ ಅಲ್ಲ. ಅದ್ರಲ್ಲಿ ಶೇರ್ ಬರೋದ್ರಿಂದ ಭುಂಕ್ಷ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಃ ಪೂರ್ವಮೇವ. ಇಲ್ಲೇನು ಕೊಲ್ಲಬೇಕಲ್ಲ ಯಾಕೆ ಯೋಚನೆ ಮಾಡಕ್ಕೆ ಕೊಂದಾಗಿದೆ. ನಾನು ಆಗಲೇ ಕೊಂದಾಗಿಬಿಟ್ಟಿದೆ ಅವರನ್ನು. ಒಂದು ಫಾರ್ಮ್ಯಾಲಿಟಿ ಅಷ್ಟೇ. ಇವತ್ತು ಏನು ಎಳ್ನೀರು ತರ್ತಾರಲ್ಲ, ಎಲ್ಲ ಕೊಚ್ಚಿಬಿಟ್ಟು ಮನೆಗೆ ಅಂತ ಹೇಳಿದಾಗ ಅಭಿಷೇಕ ಇಷ್ಟು ಮಾತ್ರ ತೆಗೆದು ಅಲ್ಲಿ ಹೊಡೆದ್ಕೊಂಡ್ರೆ ಮೊದಲೇ ದ್ವಾದಶಿ ಪಾಡಿ ಕಾಲಕ್ಕೆ ಹೊಡ್ಕೋಸ್ಕೊಂಡು ಏನು ಮಾಡಬೇಕು? ಹೇಳಿ ನೋಡಿಬೇಕು. ಅದು ಈಗಂತಷ್ಟು ಟಕ ಹೋಗ್ತಾರೆ. ಏನಾಗಿದೆ ಅದೀಗ? ಎಷ್ಟಿರುತ್ತೆ ಗೊತ್ತಾ? ಅದು ಜೋರ ಗೊತ್ತಿದ್ರು ಬಂದ್ಬಿಡ್ಬೇಕು. ಆ ಥರ ಇದೆ, ಅಷ್ಟಿರ್ತ. ಅದೇ ಎಲ್ಲ ಕೆಲಸ ಮುಗಿಸಿದ್ದೇನೆ. ನಿನ್ನ ಕೆಲಸ ಎಷ್ಟೀಗ?
ಇವು ಕಟ್ಟು ಬಿಚ್ಚಿ ಬಿಡ್ತಾರೆ, ಉಳು ಬಿಚ್ಕೊಳ್ಳೋ ಸುಲಭ. ಕಟ್ಟು ಬಿಚ್ಚಾಗಿದೆ, ಈಗ ನೋಡೋದಕ್ಕೆ ಹಾಗೆ ಕಾಣಿಸ್ತಾ ಇದೆ ಅಷ್ಟೇನೆ, ಈಗ ಬಿಚ್ಚಿಬಿಟ್ಟಿದ್ದಾರೆ ಅಷ್ಟೇನೆ. ನೀವು ತಗೊಂಡಾಗ ಬಿಚ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲ ಕೆಲಸ ಮಾಡಿ ಆಗಿದೆ. ನೀನು ನಿಮಿತ್ತ ಮಾತ್ರ ಅಷ್ಟು ಹೊರತು ಬೇರೆ ಅಲ್ಲ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ಅರ್ಜುನಿಗೆ ಒಂದೇ ಹೇಳಿದ್ದಲ್ಲ, ಎಲ್ಲರಿಗೂ ಎಲ್ಲ ಕೆಲಸಕ್ಕೂ ಹೇಳಿದ್ದು. ಏನಕ್ಕೆ ಸಂಧ್ಯಾವಂದನೆ ಮಾಡು ಅಂತ ಹೇಳಿದ್ರೆ ಎಲ್ಲ ರೆಡಿ ಇದೆ ಅಂತ ಅರ್ಥ. ದೇವರು ನಾವು ಉಪಯೋಗಿಸೋದ್ರ ವಿಚಾರ ಬೇರೆ. ಸಂಧ್ಯಾ ಮಾಡೋಕ್ಕೆ ಹೋದ ಇದ್ದಕ್ಕಿದ್ದಾಗ ಅನುಕೂಲ ಶುರು ಮಾಡ್ತಾರೆ. ಎಲ್ಲೋ ಹೋಗಿರ್ತಾನೆ, ಏನು ಇರ್ಲಕ್ಕೆ ಸಾಧ್ಯ, ಎಲ್ಲ ರೀತಿಯಾಗಿ ಅಲ್ಲೇ ಇರುತ್ತೆ. ಭಾಳ ಆಶ್ಚರ್ಯ. ಅರ್ಥ ಆಯ್ತಾ? ಇವು ಹೋಗೋದಿಲ್ಲ, ಅದರಿಂದ ಗೊತ್ತಾಗೋದಿಲ್ಲ. ಒಂದು ಟ್ರೈ ಮಾಡಿ 4 ಸಲ ಬಿಡಬೇಕು ಅಂದ್ರೆ ಬಿಡ್ಲಕ್ಕೆ ಅಷ್ಟರ ಮಟ್ಟಿಗೆ ಅನುಕೂಲ ಇರ್ತದೆ. ಅದಕ್ಕೆ ಎಲ್ಲ ಕೆಲಸನೂ ಕೂಡ ನಾನು ಮಾಡಿ ಆಗಿರುತ್ತೆ. ನೀವು ಮಾಡು ಅಂತ ಹೇಳಿದರೆ, ಇವತ್ತು ಊಟಕ್ಕೆ ಬಂದು ಎಲೆಗೆಲೆ ರೆಡಿ ಮಾಡಿರ್ತಾರ ಇಲ್ಲ, ಈಗ ಅಡಿಗೆ ಇಡ್ತೀರಿ ಊಟಕ್ಕೆ ಬಂತು ಯಾರು ಕರೆಯಲ್ಲ. ಊಟಕ್ಕೆ ಅಡಿಗೆ ಇಡ್ಲಿಕ್ಕೆ ಶುರು ಮಾಡಿದ್ರೆ ಊಟಕ್ಕೆ ಬಂತ ಕರೆಯಲ್ಲ. ಯಾವ ಕರೆದ ಏನು ಸ್ಟೇಜಲ್ಲಿ ಇರ್ತದೆ ಈಗ ಅದೇ ರೀತಿಯೇ ಬಡಿಸಿ ಇನ್ನೇನು ಬೆಳೆದ್ರೆ. ಕೆಲವೊಂದಂತೂ ದೊಡ್ಡ ಮಠಗಳಲ್ಲೆಲ್ಲ ಇನ್ನು ಅನ್ನ ಹಾಕೋದು ಬಾಕಿ ಎಲ್ಲ ಇಟ್ಬಿಟ್ಟಿರ್ತಾರೆ, ಲೇಟ್ ಆಗಬಾರ್ದು ಅಂತೇಳಿ. ಆ ರೀತಿ ಮಾಡಿ ಇಷ್ಟೇ ಇಷ್ಟು ನಮಗೆ ಜನಕ್ಕೆ ಗೊತ್ತಿರ್ಬೇಕಾದ್ರೆ ದೇವ್ರಿಗೆ ಆಗಿರೋದು ಏನು ಹೇಳಿರ್ತಾರೋ ಅದು ರೆಡಿ ಮಾಡಿರ್ತೇನೆ ಅಂತ ಅರ್ಥ. ಇತಿ ಭವಿಷ್ಯಂತಿ. ನೀನು ಏನಂತ ತಿಳ್ಕೊಳಕ್ಕೆ ಹೋಗಬೇಡ. ಮಯೈವೈತೆ ನಿಹತ ಪೂರ್ವ. ಯಾವಾಗ ಅಂದರೆ ಪೂರ್ವ ಯಾವ ಬೇಕಾದ್ರೂ ತಿಳ್ಕೊಬೋದು. ಇಲ್ಲಿ ಪೂರ್ವ ಶಬ್ದಕ್ಕೆ ಏನರ್ಥ? ಪೂರ್ವ ಪಶ್ಚಿಮ ಅಂತ ಅರ್ಥ ಮಾಡಬಾರ್ದು. ಇಲ್ಲಿ ಪೂರ್ವ ಮೊದಲೇ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಆಗ್ಲೇನೆ. ಪೂರ್ವಮೇವ ಅದು ಯಾವ ಸಿಂಪಲ್ ಹೇಳೋದಾದ್ರೆ, ಯಾವ ದುರ್ಯೋಧನ ಊಟ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವನು ಸತ್ತ ಅಂತ ಅರ್ಥ. ಅಪ್ಲಿಕೇಶನ್ ರಿಜೆಕ್ಟ್ ಆದಮೇಲೆ ನೀವು ರಿಸಲ್ಟ್ ಏನು ಬಿಡ್ತಾನೆ? ಅಪ್ಲಿಕೇಶನ್ ಇಶ್ಯೂ ಮಾಡಲೇ ಇಲ್ಲ ಅಂದ್ರೆ ಏನರ್ಥ? ಅವ್ನು ಅಡ್ಮಿಟ್ ಆಗೋದಕ್ಕೆ ಕ್ಲಾಸ್ ಚಾನ್ಸಸ್ಸೇ ಇಲ್ಲ. ಅಲ್ಲೇ ನೀವು ಊಟ ಮಾಡೋದಿಲ್ಲ, ಕತೆ ಮುಗೀತು ಅಂತ ಅರ್ಥ. ನೈವೇದ್ಯವಿಲ್ಲದೆ ಹೋದರೆ ದೇರ್ ಎಂಡ್ ಅಂತ ಅರ್ಥ. ಸ್ಲೋಲಿ ಯಾವುದಕ್ಕೆ ಹೋಗ್ತಾ ಇದ್ದಾನೆ ಅವನೀಗ ಅಂತೂ ಹೋಗಬಾರ್ದು. ಆ ರೀತಿ ಮಿಸ್ ಮಾಡ್ಕೋಬಾರ್ದು. ಹಾಂ, ಯಾರಿಗೆ ಯಾವ ಶಬ್ದನ ಈಗ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಬರೀ ದೇವರು ಅಂತ ಅರ್ಥ ಆಗ್ಬಿಡುತ್ತೆ ಹೊರತು ವಿಷಯನೇ ಅರ್ಥ ಆಗುತ್ತೆ. ಅದಕ್ಕೇನು ಮಾಡಬೇಕು? ದೇವ್ರ ನಾಮಾವಳಿ ಓದ್ಕೊಂಡಾಗ ಮಾಡಬೇಕು. ವಿಷಯ ಬೇಕಾದ್ರೆ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ಏನಾಗುತ್ತದ ಮುಂದಕ್ಕೆ ಏನು ಗೊತ್ತೇ ಆಗೋದಿಲ್ಲ. ಎಲ್ಲ ಪೂರ್ವ ಆಗಿಬಿಡುತ್ತೆ ಅಷ್ಟೇ. ತಸ್ಮಾತ್ ಪೂರ್ವ, ದೇವ್ರ ಪೂರ್ವ, ಉಚ್ಚಿಷ್ಟ ಪೂರ್ವ, ಯಶ ಪೂರ್ವ, ಜನ ಪೂರ್ವ, ಚಪೂರ್ವ, ಚಿತ್ವ ಪೂರ್ವ, ಏನ ದೇವರು ಅಂತ ಆಯ್ತು ಅಷ್ಟೇ. ಹೊತ್ತು ಏನಾಗಲಿಲ್ಲ, ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಆ ಕ್ರಮ ಇಲ್ಲ ಅಂತಲ್ಲ, ಆ ಕ್ರಮ ಅರ್ಥ ಮಾಡ್ಕೊಂಡಿರಬೇಕು. ಇದಕ್ಕೆ ಬೇಕಿಲ್ಲ, ಇದಕ್ಕಿದೇ ಇರಬೇಕು. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಪೂರ್ವಮೇವ. ಯಾವಾಗ ನಾನು ರಿಜೆಕ್ಟ್ ಮಾಡಿದೆ ಅಲ್ಲಿ ಹೋದಾಗ, ಭೀಷ್ಮ ನಿಮ್ಮನೆ ಬರೋದಿಲ್ಲ ಅವ್ರು ಹೋದ್ರು, ನಿಮ್ಮನೆ ಬರೋದಿಲ್ಲ ಅವ್ರು ಹೋದ್ರು, ಯಾರ ಮನೆ ಬರೋದಿಲ್ಲ ಅಂತಾರೋ ಅವರೆಲ್ಲ ಹೋದ್ರು ಅಂತ ಅರ್ಥ. ನಾನು ನೋಡಿದ ತಕ್ಷಣ ಅಷ್ಟೇ ಅಲ್ಲ, ಎದುರು ಪಕ್ಷ ಕೃಷ್ಣ ನಿಂತಿದ್ದಾನಲ್ಲ, ನೋಡಿದ್ರೆ ಆಯುಷ್ಯ ಹೋಯ್ತು ಅಂತ ಅರ್ಥ. ಎದುರು ಪಕ್ಷ ಸೇನೆ ನೋಡ್ದೆಲ್ಲ ಆಯುಷ್ಯ ಹೇಳ್ಕೊತಾ ಇದ್ದಾನೆ ಕಡೆ. ಗೊತ್ತಾಯ್ತಾ? ಕಳ್ತನ ಮಾಡಿದ್ರೆ ರೆಡ್ ಹ್ಯಾಂಡ್ ಸಿಕ್ಕರೆ ಹಾಗೆ ಅರೆಸ್ಟ್ ಆಗ್ತಾರಲ್ಲ, ಆತ ನೋಡ್ಬಿಟ್ಟಿದ್ರೆ ಹೋಗ್ತಾರೋ ಅವರು ಅಂತ ಅರ್ಥ. ಭವ ಸವ್ಯ ಸಾಚಿತ್ ಅದೆಲ್ಲ ಭಾಗವತಲ್ಲಿ ಹೇಳ್ತಾರೆ. ನೀನು ಎದುರು ನಿಂತ್ಕೊಂಡೆ ಕೊಂದಾಕಿದ್ದೀಯ ಎಲ್ಲರ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸಾಕು, ಕತೆ ಮುಗಿತವ್ರು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ. ಅದಕ್ಕೋಸ್ಕರ ನೀನು ಯೋಚನೆ ಯಾವುದಕ್ಕೂ ಮಾಡ್ಲಿಕ್ಕೆ ಹೋಗಬೇಡ. ನೀನು ವ್ಯಕ್ತ ಅಂತ ಎಲ್ಲ ಹೇಳ್ತಿದ್ದೇನೆ ಅಷ್ಟೇ ಹೊರತು ಉಳಿದವ್ರಿಗೆಲ್ಲ ಹೇಳಬೇಕಾಗಿಲ್ಲ. ಇದನ್ನು ನಿಮಿತ್ತ ಮಾತ್ರ ನಿನ್ನ ನಿಮಿತ್ತ ಮಾಡ್ಕೊಂಡಿದ್ದೆ, ಅದು ಗ್ರೇಟ್. ನಿನ್ನ ಪುಣ್ಯ ಏನು ಅಂದರೆ ನಾವೇನು ಪಡ್ಕೊ ಅದು ತಿಳ್ಕೊ. ಏನೋ ಕೆಲಸ ಆಯಿತು ಅಂದರೆ ದೇವರೇ ಮಾಡಿಸಿರೋದು. ಇದು ನಿಮಿತ್ತ ಅಷ್ಟೇ ಹೊರತು ನಿಜವಾಗಲೂ ಮೇನ್ ಅಲ್ಲ. ನಿಮಿತ್ತ ಅಂದ್ರೇನು? ನಿಮಿತ್ತ ಶಬ್ದಕ್ಕೊಂದು ಮಧ್ಯವರ್ತಿ ಆದವನ ಹೊರತು ನಿಮಿತ್ತ. ಎಷ್ಟೋ ಸರ್ತಿ ವಯಸ್ಸಾಗಿರುತ್ತೆ, ಏನೋ ಆಯಿತು ಬಿದ್ದ, ನೀನು ಹೋಗ್ಬಿಟ್ಟ. ಅದು ಬಿದ್ದು ಹೋಗೋದು ಸೆಕೆಂಡರಿ. ಆ್ಯಕ್ಚುಲಿ ಏನಾಗಿದೆ ಅದಕ್ಕೆ ಹೋಗ್ಬೇಕಾದ್ರೆ ನೆಪ ಅಷ್ಟೇ ಹೊರತು ಬೇರೆ ಅಲ್ಲ. ಆ ರೀತಿ ನಡೆದಿದೆ. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ನಿಮಿತ್ತ ಕಾರಣ ಅಂತ ಅರ್ಥ ಮಾಡಬಾರ್ದು. ಮತ್ತೆ ನಿಮಿತ್ತ ಕಾರಣ ಏನಾಗುತ್ತೆ ಅಲ್ಲಿಗೀಗ ನಾರಾಯಣಾಯ ಪರಿಪು ಅಲ್ಲಿಗೆ ಹೋಗ್ಬಿಡ್ತಾನೆ. ಮತ್ತೆ ಹಾಗೆ ಹೋಗ್ಬಾರ್ದು. ನಿಮಿತ್ತ ಮಾತ್ರಂ ಒಂದು ಕೇವಲ ಸಾಮಾನ್ಯ ಕಾರಣ. ನಿಮಿತ್ತ ಒಂದು 1 ಆಫ್ ದಿ 7 ಇನ್ಫೈನೈಟ್ ಕಾಸಸ್ಸಲ್ಲಿ ನೀನೊಬ್ಬ ಅಷ್ಟೇ. ಹೇಳಬಾರ್ದು. ಉಪಾದಾನ ಕಾರಣ ಅಂದ್ರೆ ಏನು? ಅಲ್ಲ ನಿಮಿತ್ತ ಅಂತ ಎಂದೊಂದು ಅರ್ಥ ಇರೋದ್ರಿಂದ ನಿಮಿತ್ತ ಶುಭ ನಿಮಿತ್ತ ಆಗಲಿಲ್ಲ ಅಂತಾರೆ. ನಿಮಿತ್ತ ಅಂದ್ರೆ ಏನರ್ಥ ಅಲ್ಲಿ? ಶಕುನ ಅಂತ ಅರ್ಥ. ಬೇಕಾದ್ರೆ ಶಮಿತ್ತ. ಯಾವ ನಿಮಿತ್ತ ಬಂದಿದ್ದೀರಿ ಅಂದರೆ ಅದೇ ನಿಮಿತ್ತ ಎಷ್ಟು ಅರ್ಥ ಕೊಡುತ್ತೆ ಗೊತ್ತಾಯ್ತಾ? ಅದಕ್ಕೆ ಇಲ್ಲೇ ನಿಮಿತ್ತ ಅಂದರೆ ನೀನೊಬ್ಬ ನನಗೆ ಜಸ್ಟ್ ಟೂರ್ ಅಷ್ಟೇ ಹೊರತು ನೀನು ನನ್ನ ಮುಖ್ಯ ಅಲ್ಲ. ಇವತ್ತು ಸೌದೆ ಕಡಿಲಕ್ಕೆ ಇದೆ, ಕೊಡ್ಲಿ ಇದೆ, ಬರೀ ಕೊಡ್ಲೆ ಕಡ್ದು ಬಿಡುತ್ತಾ? ಕೊಡ್ಲೆಯಿಂದ ಇದೊಬ್ಬರು ಕಡಿತಾರೆ. ಕಡ್ದವನು ಯಾರು ಅಂತ ಅವನೇ ದುಡ್ಡು ಕೊಡ್ತಾರೆ, ಕೊಡ್ಲೆ ದುಡ್ಡು ಕೊಡೋದಿಲ್ಲ. ಮಾಡಿದ್ದು ಅವನ ಹೆಸರು ಹೇಳಬೇಕು, ಇದ್ದ ಹೆಸರು ಹೇಳಬಾರದು. ಯೋಧವೀರ ಸವ್ಯಸಾಚಿನ್, ದೇವ್ರ ಬಗ್ಗೆ ಸವ್ಯಸಾಚಿನ್. ಅರ್ಜುನಿಗೆ ಸವ್ಯಸಾಚಿ ಅಂತ ಕರೀತಾರೆ. ಯಾತಕ್ಕೆ? ಸವ್ಯಸಾಚಿ ಪದ ತುಂಬ ಉಪಯೋಗಿಸ್ತಾರೆ.
ಅದರ ಅರ್ಥ ಇಲ್ಲ. ಸವ್ಯೇನಾಪಿ ಸಚತೆ, ಎರಡು ಕೈದು ಯುದ್ಧ ಮಾಡಬಲ್ಲ, ಈ ಕೈ ಬಂದು ಮತ್ತೆ ಹೀಗೆ ಯುದ್ಧ ಮಾಡಬಲ್ಲ, ಒಟ್ಟಿಗೆ ಹೀಗೆ ಮಾಡಬಲ್ಲ. ಆ ರೀತಿಯಲ್ಲಿ ಅರ್ಥ ಅಂಥ ಸಾಮರ್ಥ್ಯ ಇರೋದ್ರಿಂದ ಏನು ಹೆಸರಿದೆ. ಸೈಕಲ್ ಕೆಲವು ಎಡಗೈ ಮಾತ್ರ ಹಿಡ್ಕೊಂಡಿರ್ತಾರೆ, ಬಲಗೈಯಲ್ಲಿ ಮಾತ್ರ ಹಿಡ್ಕೊಂಡಿರ್ತಾರೆ, ಕೆಲವು ಬಿಟ್ಟು ಹಿಡ್ಕೊಂಡಿರ್ತಾರೆ. ಅದೆಲ್ಲ ರಿಸ್ಕ್ ಇರುತ್ತೆ, ಆ ವಿಚಾರ ಬೇರೆ. ಬಟ್ ಉಳಿದವ್ರಿಗೆ ಗಟ್ಟಿ ಹಿಡ್ಕೊಂಡು ಬಿದ್ದು ಬಿಡ್ತಾರೆ. ಇವ್ದು ಅರ್ಜುನಿಗೆ ಆ ಥರ ಇದೆ. ಎರಡು ಕೈಲೂ ಬರಲಿಕ್ಕೆ ಬರೋದು, ಎರಡು ಸರಿ ಇರ್ತಾರೆ. ಅವ್ರು ಬಲಗೈ ಉಪಯೋಗಿಸೋಕೆ ಬರೋಲ್ಲ, ಬಲಗೈ ಎಡಗೈಲಿ ಬರೋದು ಏರೋಣ ಆಗಿಬಿಡೋದು. ಎರಡು ಕೈ ಅಷ್ಟೇ ಪರ್ಫೆಕ್ಟಾಗಿ ಬರೆಯೋದು ಭಾರಿ ಕಷ್ಟ, ಗೊತ್ತಾಯ್ತು. ಅದು ಅರ್ಥ ಬರೆಯೋದ್ರ ಬಟ್ಟೆ ಸವ್ಯ, ಎಲ್ಲರೂ ಸವ್ಯ ಚಾಚಿ ಅನ್ಬ ಬರೆಯೋದ್ರ ಬಟ್ಟೆ. ಅರ್ಜುನ ಎಲ್ಲದರಲ್ಲೂ ಸವ್ಯ ಸಾಚಿ, ಅರ್ಜುನ ಸ್ಪೆಷಾಲಿಟಿ ಯಾವುದು? ಸಚ್ಚು ಸಚ್ಚು ಸ್ವಚ್ಛ ಅಂದ್ ಅನೇಕ ರೂಪ ತೊಗೊಂಡಿರ್ಬೇಕು. ಸವ್ಯ ಪದನೇ ಬೇರೆ, ಸ್ವಚ್ಛ ಪದನೇ ಬೇರೆ, ಒಂದಕ್ಕೊಂದು ಜಾಯಿನ್ ಮಾಡ್ಬೇಕಂದ್ರೆ ಅವಾಗ ಪದ ಅರ್ಥ ಬರುತ್ತೆ. ಮುಂದೆ ದ್ರೋಣಂಚ ಸವ್ಯ ಸಾಚಿನ್, ಆದ್ದರಿಂದ ಸಂಬೋಧನೆ ಅದು. ಅರ್ಜುನ ಹೀಗೆ ಮಾಡು, ಯಾಕೆ ಹೇಳಿದ? ನೀನು ಸವ್ಯ ಸಾಚಿ ಇರಬಹುದು, ಆದರೂ ನಿಮಿತ್ತನೇ. ಸ್ವಾರಸ್ಯ ಗೊತ್ತಾಯ್ತಾ? ಎಡಬಲಿ ಹೇಗೆ ಬೇಕಾದ್ರೂ ಯುದ್ಧ ಮಾಡಬಹುದು, ಕರೆಕ್ಟೇ. ಸ್ಟಿಲ್ ನೀನೇನಲ್ಲ, ಸ್ವತಂತ್ರ ಅಂತ. ಏನು ಬೇಕಾದ್ರೂ ಮಾಡ್ತಾನೆ ಅವ್ರು, ಹೂ ಅಂದರೆ ಅಷ್ಟೇ. ಏನು ಬೇಕಾದ್ರೂ ಮಾಡ್ತಾನೆ, ಹೂ ಅಂದರೆ. ಆ ರೀತಿ ಇದ್ದೀನಿ. ಸವ್ಯಸಾಚಿ ಇರಬಹುದು, ಆದರೂ ಕೂಡ ನಿಮಿತ್ತನೇ ಹೊರತು. ಈ ಸವ್ಯಸಾಚಿನ ನಿಮಿತ್ತ ಆದರೆ ನಾವು ಯಾವ ಸಾಚಿಗಳು ಅಲ್ಲ. ಏನಾಗಬೇಕು ಅಲ್ಲಿಗೆ? ಬರೀ ನಿಮಿತ್ತ 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 ಅಷ್ಟೇ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂತ್ವಂ ದೇಹಿ ಮಾ ವ್ಯಥಿಷ್ಟಾಃ ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಇವೆಲ್ಲ ಎಷ್ಟು ಸ್ವಾರಸ್ಯ ಇದೆ ನೋಡು. ದ್ರೋಣ ತಾನ್ಯ ಯೋಧ ವೀರಾನ್, ಅವರಿವ್ರನ್ನ ಕೊಂದೀನಿ ಅಲ್ಲ, ನಾನು ಯಾರನ್ನು ಕೊಂದಿದ್ದೀನಿ ಗೊತ್ತಾ? ದ್ರೋಣರು ಹೋಗಿದ್ದಾರೆ, ಭೀಷ್ಮರು ಹೋಗಿದ್ದಾರೆ, ಜಯದ್ರಥ ಹೋಗಿದ್ದಾನೆ, ಕರ್ಣ ಹೋಗಿದ್ದಾನೆ. ಅನ್ಯಾನಪಿ ಉಳಿದವರೆಲ್ಲ ಎಲ್ಲ ಕತೆ ಮುಗಿಸ್ಬಿಟ್ಟಿದ್ದೇನೆ. ಮಯಾ ಹತಾಂತ್ವಂ ಜಹಿ ಮಾ ವ್ಯಥಿಷ್ಠ, ಎಲ್ಲರನ್ನು ಕೊಂದಾಗಿ ನನ್ನಿಂದ ಸಾಯಲ್ಪಟ್ಟವರನ್ನು ನೀನು ಕೊಲ್ಲಬೇಕಷ್ಟೇ ಹೊರತು ಏನಲ್ಲ. ಯುದ್ಧಸ್ವ ಚೇತಾ ಶರಣೇ ಸಪತ್ನಾನ್. ದ್ರೋಣಂಚ ಎಲ್ಲರೂ ಬಿಟ್ಟು ಯಾಕೆ ಹೆಸರಿಡ್ಬೇಕು ಅವ್ರದ್ದೆಲ್ಲ? ದ್ರೋಣಾಚಾರ್ಯ ಅದಕ್ಕೆ ಅಲ್ಲ, ಅಸ್ತ್ರವಿದ್ಯಾ ಗುರುಗಳು ಎಲ್ಲರಿಗೂ ಅವರು ಹೋಗ್ಬಿಡ್ತಾರೆ. ಆಮೇಲೆ ಭೀಷ್ಮರು ಪಿತಾಮಹರು ಅವರು ಹೋಗ್ತಾರೆ. ಮತ್ತು ಅಷ್ಟೇ ಅಲ್ಲ, ಸ್ವಚ್ಛಂದ ಮೃತ್ಯುಗಳು, ಇಚ್ಛಾಭರಣಿಗಳವರು. ನನ್ನ ಇಚ್ಛೆ ಅವ್ರ ಇಚ್ಛಾ ಭರಣಿ ಅಲ್ಲ. ನಾನು ಇಚ್ಛೆ ಮಾಡಿದ್ರೆ ಇಚ್ಛಾ ಏನಾಗುತ್ತೆ ಅವ್ರದ್ದು? ಗಾನ್. ಏನಾದ್ರು ಕೆಲಸ ಆಗುತ್ತೆ, ಆದರೆ ಕಾಮೇನ ಮೇ ಕಾಮ ಆಗಾತ್. ಅವ್ರ ಇಚ್ಛೆ ನನ್ನ ಇಚ್ಛೆ ಆಗಿದ್ರೆ ಮಾತ್ರ ಇಚ್ಛೆ ಆಗುತ್ತೆ ಅಂತ ಇಲ್ಲಿ ಇಲ್ಲ. ಜಯದ್ರಥಂಚ, ಜಯದ್ರಥನ ಹೆಸರು ಯಾಕೆ ಬಂತು? ಅವನು ದೊಡ್ಡ ಮಹಾಯೋಧ ಅಂತ ಅನ್ಸ್ಕೊಂಡಿಲ್ಲ ಅಲ್ಲ, ಅವನು ವರ ಇತ್ತು ಅವನಿಗೆ. ಬೆರೀತಾರ ಪಿತುರ್ ವರಾದೇವ ವಿಶೇಷ. ನಿನ್ನ ತಲೆಯಲ್ಲಿ ಯಾರು ಕೆಳಗೆ ಬಿಡಿಸ್ತಾರೋ ಅವ್ರ ತಲೆ ಪುಡಿ ಪುಡಿ ಆಗಲಿ ಅಂತಿತ್ತು. ಅದು ರಿಸ್ಕ್ ಇದೆ, ಯಾರು ಕೊಲ್ಲೋಕೆ ಹೋಗಲ್ಲ, ತಾವು ಸಾಯ್ಬೇಕಾಗ್ತದೆ ಕೊಂದರೆ. ಅರ್ಥ ಆಯ್ತಾ? ಅವ್ರು ಮುಟ್ಟಿದ್ರೆ ನಮ್ಮ ಕೆಲಸ ಹೋಗ್ತದೆ ಅಂತಾರಲ್ಲ ಹಾಗೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ವರ. ಕರ್ಣನಿಗೆ ಶಕ್ತಿಯಾಯುಧ ಇದೆ, ಅದಿರೋವರೆಗೂ ಅವ್ನು ಸಾಯೋದಿಲ್ಲ. ಈಗಿದೆ, ಅದರಿಂದ ಯೋಚನೆ ಮಾಡು. ಅವರೆಲ್ಲರೂ ಹೋಗ್ತಾರೆ, ಯೋಚನೆ ಮಾಡಬೇಡ ಅಂತ. ಏನು ಮೋಸ್ಟ್ ಡಿಫಿಕಲ್ಟ್ ಅನಿಸ್ಬೇಕು ಅದೆಲ್ಲ ಕೆಲಸ ಮುಗಿದೋಗ್ಬಿಟ್ಟಿದೆ. ಉಳಿದವ್ರ ಲೆಕ್ಕನೇ ಇಲ್ಲ. ಆ ಹಾಂ ಹಾಂ ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಯಾವ ಬರೋದಿಲ್ಲ ಅಂತ ಹೇಳಿದ ಆಗ ಮನೆ ಊಟಕ್ಕೆ ಬರೋದು ರಿಜೆಕ್ಟ್ ಮಾಡೋದಾಗಲೇ ಕತೆ ಮುಗೀತು. ಹೇಳಿಲ್ಲ, ಅಪ್ಲಿಕೇಶನ್ನೇ ತೊಗೊಳ್ಳಿಲ್ಲ ಅಂದರೆ ಸೀಟ್ ಸಿಗೋ ಚಾನ್ಸ್ ಇದೆ ನಿಮಗೆ? ಇಲ್ಲ. ಆ ಅಪ್ಲಿಕೇಶನ್ ಅವರು ಊಟಕ್ಕೆ ಬಂದು ಏನರ್ಥ? ನಮ್ಮ ಫೇವರ್ ಮಾಡುವಂತ ಮಾಡೋದಿಲ್ಲ ಅಂತ ಅರ್ಥ. ರಿಜೆಕ್ಟ್ ಮಾಡಿದ್ರು ಅಂದರೆ ಹೋಯ್ತು ಕತೆ ಅಂತ. ಯುದ್ಧ ಮಾಡೋಕ್ಕಿಂತ ಕೆಲಸ ಮಾಡಿದ್ರು, ಬಂದಿರೋದು ಸಂತಾನಕ್ಕೆ. ರಿಜೆಕ್ಟ್ ಮಾಡಿದ ಅಂದರೆ ಉಳಿಯೋದಿಲ್ಲ ಅಂತ ಅರ್ಥ, ಸಿಂಪಲ್. ಮತ್ತು ಉಳಿದೆಲ್ಲ ಹೇಳ್ತಾರೆ, ಮೇಲ್ ಹೊಳ್ಬಿಡ್ತಪ್ಪ ಅಲ್ಲ, ಔಟ್ ಅಂತ ಕೂಗ್ಬಿಡ್ತಾರೆ. ಇನ್ನು ಏನಾಗಿಲ್ಲ, ಅವನು ಔಟ್ ಆಗಿಲ್ಲ, ಅಷ್ಟು ಮೇಲೆ ಹೋಗಿದೆ. ಎಂಥ ಸಿಂಪಲ್ ಕ್ಯಾಚ್ ಅಂದರೆ ಸುಮ್ಮನೆ ಅದು ಕೈ ಬಿದ್ದುಬಿಡುತ್ತೆ ಅಷ್ಟೇ. ಇವು ಅಡ್ಡ ಹೇಳ್ಬೇಕಾಗಿ ಸುಮ್ಮನೆ ಓಡಾಡಬಾರ್ದು ಆ ಕಡೆ. ಅವರು ನಿಂತ್ಕೊಂಡ್ರೆ ಸಾಕು, ಬಿದ್ದುಬಿಡುತ್ತೆ ಆ ಥರ. ಅದು ನೀವು ಮೊದಲೇ ಔಟ್ ಅಂತ ಹೇಳ್ಬಿಡ್ತಾರೆ ಎಲ್ಲ. ಯಾಕೆಂದರೆ ಗ್ಯಾರಂಟಿ ಆಗ್ತಾನೆ. ಎಂದು ಮೇಲೆ ಹೊಡೆದ ಅವತ್ತೇ ಔಟ್ ಆದವು, ಎಂದು ನಮ್ಮನ್ನು ಕೈ ಬಿಟ್ಟರು ಅವತ್ತೇ ಹೋದರು ಎಲ್ಲ. ಇದು ಫಾರ್ಮ್ಯಾಲಿಟಿ ಅಷ್ಟೆ. ಅವನು ಹೋಗ್ಬಿಡ್ತಾರೆ, ಎಷ್ಟೊತ್ತು ಅವನು ಇರೋದಿಲ್ಲ ಅಲ್ಲಿ. ಔಟ್ ಹೊಡೆದು ಹೋಗ್ಬಿಡ್ತಾನೆ ಆ ಕಡೆಗೆ. ಗ್ಯಾರಂಟಿ ಇದು ಗೊತ್ತಾಗ್ಬಿಟ್ಟು. ವೆರಿ ವೆರಿ ರೇರ್ ಕೇಸಲ್ಲಿ ಏನಾಗುತ್ತೆ, ಅವ್ರು ಬಿಟ್ಬಿಡ್ತಾರೆ ಕೆಲಸ. ಅದು ಎಲ್ಲೋ ತೀರಾ ಅಪರೂಪ. ಅದು ದೇವರ ಕೇಸು, ಆ ಯೋಚನೆ ಮಾಡಾಗಿಲ್ವೇ ಇಲ್ಲ. ರಣೇ ಸಪತ್ನ ಯೋತ್ಸಾಮೀತಿ ಮುಂದೆ ಹೇಳ್ತಾರೆ. ಯೋಸ್ಯ ಶಿರಃ ಛಿನ್ನಂ ಭೂಮೌ ಪಾತಯತಿ ತಚ್ಛಿರೋ ಭೇತ್ಸ್ಯತಿ ಇತಿ ತತ್ ಪಿತುರ್ವರ ಜಯದ್ರಥೋ ವಿಶೇಷೇಣ ಮುಕ್ತಃ. ತಂದೆ ವರ ಇದ್ದಿದ್ದರಿಂದ ಹಾಗೆ ಹೇಳಿದರು. ಸವರ ವಾಸವಿ ಶಕ್ತಿ ರೀತಿ ಕರ್ಣನಿಗೆ ವಾಸವಿ ಅಂದರೆ ಇಂದ್ರದೇವರು ಕೊಟ್ಟಂತಹ ಒಂದು ವರ ಸಮೇತವಾದ, ಇದು ಹೊಡೆಯುತ್ತೆ ಅಂತ ಹೇಳಿ ಬೇರೆ ಕೊಟ್ಟಿದ್ದಾರೆ. ಯಾರ ಮೇಲೆ ಪ್ರಯೋಗ ಮಾಡುತ್ತೆ ಅವನು ಸಾಯಲೇಬೇಕು ಅಂತ.
ಆ ನಿಮ್ಮ ಪಾಸ್ಬುಕ್ಕೆ ಹುಡುಕ್ತಾ ಇರ್ತೀರಿ ನೀವು ಇಟ್ಟಿದ್ದೆ ಹುಡುಕ್ತಾ ಇರ್ತೀರಿ. ಅಜ್ಞಾನ ಬಂದಿದೆಯಾ ಇಲ್ಲ ಅಷ್ಟೇ. ಯಾರು ಮಾಡಿದ್ದಲ್ಲ ಬಲೆ ಒಬ್ಬರೇ ಇರೋದು, ನೀವು ಎಲ್ಲಿ ಹೋಗಿಲ್ಲ, ಯಾರು ಒಳಗೆ ಬಂದಿಲ್ಲ. ನಿನ್ನೆ ಇಟ್ಟಿದ್ರಿ ಸಿಗ್ತಾ ಇಲ್ಲ ಇವತ್ತು. ಏನರ್ಥ? ಮೆಮೊರಿ ಭಾರಿ ಸ್ಟ್ರಾಂಗ್ ಇದೆ ಅಂತ. ಮೆಮೊರಿ ಹುಚ್ಚಾಬಟ್ಟಿ ಸ್ಟ್ರಾಂಗ್ ಇದೆ. ಮರವು ಅಜ್ಞಾನ ಆ ಮಟ್ಟಿಗೆ ಅಷ್ಟೇ. ಎಂಥ ದಿವ್ಯ ದೃಷ್ಟಿ ಕೊಟ್ಟರು ಕೂಡ ಏನಾಗೋದಿಲ್ಲ, ವ್ಯಕ್ತಿನೇ. ಇವತ್ತು ಮೈಕ್ರೋಸ್ಕೋಪ್ ಬ್ಯಾಕ್ಟೀರಿಯಾ ಕಾಣಬಹುದು, ಬಟ್ ನೋಡೋದು ಇವನೇ ಆದ್ದರಿಂದ ಇವನ ಯೋಗ್ಯತೆ ತಕ್ಕಷ್ಟೇ ಕಾಣೋದು. ಅರ್ಥ ಆಯ್ತಾ? ಅದ್ರ ಯೋಗ್ಯತೆ ಮೈಕ್ರೋಸ್ಕೋಪ್ ಕ್ವಾಲಿಟಿ ಎರಡ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟಾದರೂ 100% ಆಗಲ್ಲ. ಅದು ದಿವ್ಯ ದೃಷ್ಟಿಗೆ ಸಾಧ್ಯ, ದೇವರಿಗೆ ಸಾಧ್ಯ. ಪ್ರತ್ಯಕ್ಷದಲ್ಲಿ ಎಷ್ಟು ವೇರಿಯೇಷನ್ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ಮುಗೀತು. ಸಂಜಯ ಉವಾಚ. ಏನು ಮುಗೀತು? ಕೃಷ್ಣ ಕೊನೆಗೆ ಇನ್ನೊಂದು ಮಾತಿದೆ. ಯುದ್ಧಸ್ವಜೇತಾಸ್ಯ ರಣೇ ಸಪತ್ನಾನ್. ಅರ್ಜುನ ಯದ್ವಾಜಯೇಮ ಯದಿವಾ ನಚೈದ್ವಿದ್ಮಃ ಕತರನ್ನೋ ಗರೀಯಾನ್ ಯದ್ವಾ ಜಯೇಮ ಯದಿವಾ ನೋ ಜಯೇಯು. ಇಷ್ಟೆಲ್ಲ ಕಟ್ಬಿಟ್ಟು ಯುದ್ಧ ಮಾಡಿದರೆ ಅವರೇ ಗೆಲ್ತಾರ ಅದು ಬೇರೆ ಗೊತ್ತಿಲ್ಲ. ಅದನ್ನು ಯಾಕೆ ಯುದ್ಧ ಅಂದರೆ ದೊಡ್ಡ ಕೆಲಸ, ಭಾರಿ ಡೇಂಜರಸ್ಸು. ಜೊತೆಗೆ ಇದಿಲ್ಲ, ಸರ್ಟನ್ ಅಲ್ಲ, ಮೋಸ್ಟ್ ಅನ್ಸರ್ಟನ್. ಯೋಚನೆ ಮಾಡಬೇಡ, ನೀ ಗೆಲ್ತಿ ಅಂತ ಹೇಳ್ಬಿಡ. ಇನ್ನು ಯೋಚನೆ ಮಾಡಾಗಿಲ್ಲ. ಏನಾಯ್ತು ಈಗ? ಜಯ ಕನ್ಫರ್ಮ್, ನೀನೇ ಗೆಲ್ತಿ ಅಂತ ಹೇಳಿದ ಮೇಲೆ ಬೂದು. ಮತ್ತೆ ಬುಧವರಿಗೆ ಕೇಳಿಸಿ ಮ್ಯಾಚ್ ಫಿಕ್ಸಿಂಗ್ ಅಲ್ಲ. ಯಾತಕ್ಕೆ? ಯಾರಿಗೂ ಕೇಳಿಸಲ್ಲಿದೆ. ಯಾರಿಗೆ ಕೇಳಿಸೋದು? ಭೀಮನಿಗೆ ಗೊತ್ತು, ಕೇಳಿಸ್ಬೇಕಾಗಿಲ್ಲ. ಅರ್ಜುನಿಗೆ ಅಶ್ಯೂರ್ಡ್ ಆಯ್ತು, ಉಳಿದವ್ರಿಗೆ ಬೇಕಾಗಿಲ್ಲ. ತಿಳಿತಾ? ಇಷ್ಟಾದ್ರೂ ಅರ್ಜುನ ಮತ್ತೆ ಅಜ್ಞಾನ ಬರ್ತಿರುತ್ತೆ. ಇಷ್ಟಾದ್ರೂ ಕೂಡ ಬರುತ್ತೆ. ಅದು ಎದುರು ಸೈನ್ಯದ ಎಫೆಕ್ಟ್. ಅದೇ ನಾಳೆ ದಿವಸ, ನಾಳೆ ಹೊತ್ತಾಗಿದೆ, ನಾಳೆ 10:30 ಆಗುತ್ತೆ ಅಷ್ಟೇ. ಹೊತ್ತಾಗಿದೆ ಆಗಲಿ.